ಮೂರನೇ ಭಾನುವಾರ ಈ ಜನವರಿ ತಿಂಗಳಲ್ಲಿ ನಾವು ಕಾಲಿಟ್ಟಿದ್ದೇವೆ. ವಿಶೇಷವಾದಂಥ ಕೃಪೆಯಿಂದ ನಮ್ಮೆಲ್ಲರನ್ನು ದೇವರು ಕಳೆದು ಹೋದಂಥ ವರ್ಷವೆಲ್ಲ ಆತನು ನಮ್ಮನ್ನು ಕಾಯ್ದಿದ್ದಾನೆ, ಕಾಪಾಡಿದ್ದಾನೆ, ಸಂರಕ್ಷಿಸಿದ್ದಾನೆ. ನಾವು ಅನೇಕ ಸಾರಿ ಅಪನಂಬಿಕಸ್ಥರಾದರೂ ದೇವರ ನಂಬಿಕಸ್ಥನಾಗಿ ಆತನು ನಮ್ಮನ್ನು ವಿಶೇಷವಾದಂಥ ರೀತಿಯಲ್ಲಿ ಈ ಭೂಲೋಕದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ ಆತನು. ಮತ್ತು ಈ ರೀತಿಯಲ್ಲಿ ಇಟ್ಟಿರುವಂಥ ನಮ್ಮ ದೇವರು ವಿಶೇಷವಾದಂಥ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ಕೆಲವು ಸಂಗತಿಗಳನ್ನು ಬಯಸುವಂಥ ದೇವರಾಗಿದ್ದಾನೆ. ಈ ಲೋಕದಲ್ಲಿ ಇಟ್ಟಿರುವಂಥ ಕಾರಣದಿಂದ, ಆತನು ನಮ್ಮನ್ನು ಆರಿಸಿಕೊಂಡಿರುವಂಥ ಕಾರಣದಿಂದ ದೇವರು ವಿಶೇಷವಾದಂಥ ರೀತಿಯಲ್ಲಿ ತನ್ನ ಇಷ್ಟಾರ್ಥಗಳನ್ನು ನಮ್ಮ ಮೂಲಕವಾಗಿ ಈ ಲೋಕದಲ್ಲಿ ನೆರವೇರಿಸಲಿಕ್ಕೆ ಇಷ್ಟಪಡುವಂಥ ದೇವರು. ಸೊ ಈ ಹಿನ್ನೆಲೆಯಲ್ಲಿ ನಾವು ಹೊಸ ವರ್ಷದಲ್ಲಿ ಕಾಲಿಟ್ಟಿರುವಂಥ ಕಾರಣದಿಂದ, ಇದರ ಹಿನ್ನೆಲೆಯಲ್ಲಿ ಇವತ್ತು ದೇವರು ನಮ್ಮ ಮುಂದೆ ಇರತಕ್ಕಂಥ 11 ತಿಂಗಳು ಬಯಸುವಂಥದ್ದೇನು ಮತ್ತು ದೇವರ ವಾಕ್ಯ ನಮ್ಮ ಪ್ರಬೋಧಿಸುವಂಥದ್ದೇನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಮ್ಗೆ 2 ಸೆಷನ್ ಇದೆ, ರೈಟ್? ಸೊ ವಿ ಹ್ಯಾವ್ 2 ಸೆಷನ್ಸ್. ಈ 2 ಸೆಷನ್ಗಳಲ್ಲಿ ಈ ದಿವಸ ಒಂದು ಅಧ್ಯಾಯ ನಾನು ನಿಮ್ಮ ಜೊತೆಯಲ್ಲಿ ಧ್ಯಾನ ಮಾಡಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ. ನಾವು ಒಂದು ವೇಳೆ ದೇವರ ಚಿತ್ತವಾದರೆ ಇದನ್ನು ಪೂರ್ತಿಯಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಬಹಳ ವಿಶೇಷವಾದಂಥ ಅಧ್ಯಾಯ. ಇಟ್ ಇಸ್ ಅ ಗ್ರೇಟ್ ಚಾಪ್ಟರ್ ಇನ್ ದ ಬೈಬಲ್. ಈ ಅಧ್ಯಾಯ ನಾವು ನೋಡುವಂಥ ಸಮಯದಲ್ಲಿ ಅದರಲ್ಲಿ ವಿಶೇಷವಾದಂಥ ಸಂಬಂಧಗಳ ವಿಷಯದಲ್ಲಿ ದೇವರು ಮಾತನಾಡ್ತಾರೆ. 3 ಸಂಬಂಧಗಳ ವಿಷಯದಲ್ಲಿ ದೇವರು ಈ ಅಧ್ಯಾಯದಲ್ಲಿ ಶಿಷ್ಯರೊಟ್ಟಿಗೆ ಮಾತನಾಡ್ತಾರೆ. ಅದು ಶಿಷ್ಯರೊಟ್ಟಿಗೆ ಮಾತ್ರವಲ್ಲ, ಇಲ್ಲಿ ಕುಳಿತಿರುವಂತ ನಮ್ಮೆಲ್ಲರೊಟ್ಟಿಗೂ ಮಾತನಾಡುತ್ತಿರುವಂತ ಈ ಅಧ್ಯಾಯ. ಈ ಅಧ್ಯಾಯದಲ್ಲಿ ನಾವು ನೋಡುವಂತ ಸಮಯದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು, ತಂದೆಯಾದಂಥ ದೇವರು ಜೊತೆಯಲ್ಲಿ ನಾವು, ಈ ಟ್ರಯಾಂಗಲ್ ಅಲ್ಲಿ ಏನೇನು ಅಡಕವಾಗಿದೆ, ಯಾವ ರೀತಿಯಲ್ಲಿ ನಾವು ನಮ್ಮ ಲೋಕದಲ್ಲಿ ಕ್ರಿಸ್ತಿಯ ಜೀವಿತ ಜೀವಿಸಬೇಕೆಂಬುದಾಗಿ ಒಂದು ರೀತಿಯಲ್ಲಿ ಒಂದು ಮಾತಾಡಿ ಹೇಳಬೇಕಾದ್ರೆ, ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ ನಮ್ಮ ಅನುದಿನದ ಕ್ರಿಸ್ತಿಯ ಜೀವಿತಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾದಂಥ ಬುನಾದಿ. ಈ ಫಾರ್ಮುಲಾ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ, ಅನುದಿನದ ಜೀವಿತದಲ್ಲಿ ನಾವು ಇದನ್ನು ಅಪ್ಲೈ ಮಾಡಿಕೊಳ್ಳುವಾಗ, ಇದನ್ನು ಅನ್ವಯಿಸಿಕೊಳ್ಳುವುದಾದ್ರೆ ಇದಕ್ಕಿಂತ ದೊಡ್ಡದಿಲ್ಲ. जॉन्स गॉस्पल, इधर यीशु मसीह बोलने का 3 तरह का संबंध यीशु मसीह बात करने वाला है. ये 3 तरह का संबंध में अपना विशेष क्रिस्तीय जीवित हम बना सकते हैं दुनिया में, और प्रभु की महिमा के लिए जीने के लिए हमारे को ये वाक्य बल देने का है. 15ನೇ ಅಧ್ಯಾಯದಲ್ಲಿ 1ರಿಂದ 11 ವಚನ, ನನಗೂ ಕರ್ತನಿಗಿರುವಂತ ಸಂಬಂಧ ಏನು, ದ ರಿಲೇಶನ್शिप बिटवीन यू एंड जीसस क्राइस्ट, यीशु मसीह और तेरे को जो है वो संबंध क्या है. वर्स 1 to 11, वर्स 12 to 17, ನಿನಗೂ ನಿನ್ನ ಜೊತೆ ವಿಶ್ವಾಸಿಗಿರುವಂತಹ ಸಂಬಂಧ. ಇದು ಕರ್ತನಾದಂಥ ಯೇಸು ಕ್ರಿಸ್ತನು ನಮಗೆ ಕಲಿಸುತ್ತಿರುವಂತಹದ್ದು. ಇದು ಯಾಕೆ ಹೇಳ್ತಾ ಇದ್ದಾನೆ ದೇವರಂತರ ನಾವು ಹೇಳ್ತೇವೆ. 3ನೇದಾಗಿ ವಚನ 18ರಿಂದ 27, ವರ್ಸ್ 18 to 27, ನಿನ್ನ ಲೋಕದಲ್ಲಿರುವಂತಹ ಸಂಬಂಧ ಏನು, ನಿನಗೂ ಲೋಕಕ್ಕೆ ಸಂಬಂಧ ಏನು. 3 संबंध, 3 संबंध विषय ये अध्याय हमारे साथ बात करने वाला है.
एक मेरा और यीशु के संबंध क्या है, मेरा और दूसरा जो बिलीवर के साथ संबंध क्या है, तीसरा मेरे और ये दुनिया का संबंध क्या है, दुनिया में मेरा संबंध क्या है। ये 3 विषय से यीशु मसीह हमारे साथ बात करने वाला है। 3 ಸಂಬಂಧ ಯಾವ್ದು? ಒಂದು ಮೊದಲನೇದೇನದು? ನಮಗೂ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಇರುವಂತ ಸಂಬಂಧ. ಎರಡನೇದಾಗಿ ನೋಡುವಾಗ ನಮಗೂ ಜೊತೆ ವಿಶ್ವಾಸಿಗಳಿಗಿರ್ತಕ್ಕಂಥ ಸಂಬಂಧ. ಮೂರನೇದಾಗಿ ನಾವು ನೋಡುವಂತ ಸಮಯದಲ್ಲಿ ನಮಗೂ ಈ ಪ್ರಪಂಚಕ್ಕೆ ಇರುವಂತ ಒಂದು ಸಂಬಂಧ. ಈ ಮೂರರಲ್ಲಿ ಏನಾದರೂ ಅಸ್ತವ್ಯಸ್ತ ನಾವು ಮಾಡಿಕೊಂಡ್ರೆ, ಈ 3 ಸರಿಯಾಗಿ ಇದನ್ನು ಈ ವಾಕ್ಯ ಏನ್ ಹೇಳ್ತಾ ಇದೆಯಲ್ಲ, ಈ 3 ಸರಿಯಾದಂತ ರೀತಿಯಲ್ಲಿ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ತೆಗೆದುಕೊಂಡು ಹೋಗ್ಬೇಕು. ಇದ್ರೆಲ್ಲಾದ್ರೂ ನಾವು ಇಂಬ್ಯಾಲೆನ್ಸ್ ಮಾಡಿಕೊಂಡು ನಾವು ಅಡಕತಕ್ಕ ಮಾಡ್ಕೊಂಡಾಗ ಏನಾಗುತ್ತೆ ನೋಡುವಾಗ ನಮ್ಮ ಕ್ರಿಸ್ತಿಯ ಜೀವಿತ ಸ್ಥಗಿತಗೊಳ್ಳುವಂತದ್ದಾಗಿದೆ, ಇಲ್ಲವಾದ್ರೆ ಸ್ಲೋ ಆಗುವಂತದ್ದಾಗಿದೆ, ಇಲ್ಲದ್ರೆ ಕ್ರಿಸ್ತಿಯ ಜೀವಿತಕ್ಕೆ ನಮ್ಮ ಜೀವಿತದಲ್ಲಿ ಏಟಾಗುವಂತದ್ದಾಗಿದೆ. ಆ ಕಾರಣದಿಂದ ಇದು ಬಹಳ ಪ್ರಾಮುಖ್ಯವಾದಂತ ರೀತಿಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಶಿಷ್ಯರನ್ನು ಕುಂಡಿಸಿಕೊಂಡು ಆತನು ಅವರಿಗೆ ಅರ್ಥಗರ್ಭಿತವಾದಂತ ರೀತಿಯಲ್ಲಿ ಇದನ್ನು ತಿಳಿಸಿಕೊಡುವಂತವನಾಗಿದ್ದಾನೆ. ಈ ಧ್ಯಾನ ಮಾಡುವಂತ ಸಮಯದಲ್ಲಿ ಈ ಸಂಗತಿಗಳನ್ನು ನಾವು ಆಲೋಚನೆ ಮಾಡುವಂತ ಸಮಯದಲ್ಲಿ ದೇವರಾತ್ಮನ ಸಹಾಯದಿಂದ, ದೇವರಾತ್ಮನ ಕೃಪೆ ಮತ್ತು ಆತನ ಬಲದಿಂದ ನಾವು ವಿಶೇಷವಾದಂತ ರೀತಿಯಲ್ಲಿ ಅನೇಕ ಸಂಗತಿಗಳು ಕಲಿಯುವಂತವರಾಗಿರ್ತೇವೆ. ಮತ್ತು ಅದರ ಮಧ್ಯದಲ್ಲಿ ಇದನ್ನು ಧ್ಯಾನ ಮಾಡುವಂತ ಮಧ್ಯದಲ್ಲಿ ನಮ್ಮನ್ನು ನಾವು ಈ ಸಂಬಂಧಗಳಲ್ಲಿ ನಾವು ಎಲ್ಲಿದ್ದೇವೆ, ಇವತ್ತು ನಾವು ಎಲ್ಲಿದ್ದೇವೆ, ಇದು ಸಹ ನಾವು ಪರೀಕ್ಷೆ ಮಾಡಿಕೊಳ್ಳಲಿಕ್ಕೆ ನಮ್ಗೆ ಅವಕಾಶ ಆಗುವಂತದ್ದಾಗಿರ್ತದೆ. ಮೊದಲನೇದಾಗಿ ನಾವು ನೋಡುವಂತ ಸಮಯದಲ್ಲಿ ವಿಶೇಷವಾದಂತ ರೀತಿಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ನಮಗಿರುವಂತ ಒಂದು ಸಂಬಂಧದಲ್ಲಿ ಒಂದು ಮಾತು ಆತನ ಹೇಳುವಂತನಾಗಿರ್ತಾನೆ. ವಚನ 5, ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಹಾಗೆ 1ನೇ ವಚನ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ನಾನು ದ್ರಾಕ್ಷೆ ಬಳ್ಳಿ, ನೀವು ಏನಾಗಿದ್ದೀರಿ? ಕೊಂಬೆಗಳಾಗಿದ್ದೀರಿ. ಸೊ ನೀವು ಕೊಂಬೆಗಳಾಗಿರೋದ್ರಿಂದ ನೀವು ನನ್ನಲ್ಲಿ ಇದ್ದುಕೊಂಡು ಫಲ ಕೊಡುವಂತವರಾಗಿರಬೇಕೆಂಬುದಾಗಿ ಮತ್ತು ಆ ಫಲವನ್ನು ಹೆಚ್ಚಿನ ರೀತಿಯಲ್ಲಿ ನೀವು ಕೊಡುವಂತವರಾಗಿರಬೇಕು. ಇದು ನಾವು ಯಾವ ರೀತಿಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ಸೇರಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನೋಡುವಾಗ, ಕರ್ತನಾದಂತ ಯೇಸು ಕ್ರಿಸ್ತನು ಸ್ವತಃ ದ್ರಾಕ್ಷೆ ಬಳ್ಳಿ, ನಾವು ಕೊಂಬೆಗಳಾಗಿದ್ದೇವೆ. ಇಲ್ಲಿ ದೇವರು ವಿಶೇಷವಾದಂತ ರೀತಿಯಲ್ಲಿ ನಮ್ಮನ್ನು ಆರಿಸಿಕೊಂಡಿರುವಂತಹ ಸಮಯದಲ್ಲಿ ಒಂದು ವಿಶೇಷವಾದಂತಹ ಸಂಬಂಧದಲ್ಲಿ ನಮ್ಮನ್ನು ಸೇರಿಸಿಕೊಂಡಿದ್ದಾನೆ. ನಮ್ಮನ್ನು ಆತನು ವಿಶೇಷವಾದಂತ ರೀತಿಯಲ್ಲಿ ಸೇರಿಸಿಕೊಂಡು ಆತನ ಒಂದು ಮಾತು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರೆ, ನೀವು ನನ್ನಲ್ಲಿ ನೆಲೆಯಾಗಿರಬೇಕು. ನಾನು ನನ್ನ ಕ್ರಿಸ್ತಿಯ ಜೀವಿತವನ್ನು ಪ್ರಾರಂಭಿಸಲಿಕ್ಕೆ ದೇವರು ನನ್ನನ್ನು ಕರೆದು ನನ್ನನ್ನು ರಕ್ಷಿಸಿ ನಿತ್ಯ ಜೀವವನ್ನು ಅನುಗ್ರಹಿಸಿಕೊಟ್ಟು ನನ್ನನ್ನು ಸೇರಿಸಿಕೊಂಡಿರುವಂತಹ ಸಂಬಂಧದಲ್ಲಿ ವಿಶೇಷವಾದಂತ ರೀತಿಯಲ್ಲಿ ಒಂದು ಅನುಭವದಲ್ಲಿ ನಡೆಸಿದ್ದಾನೆ. ಆತನು ನಮ್ಮನ್ನು ಸೇರಿಸಿಕೊಂಡು ಆತನೇನು ಕೊಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ಜೀವವನ್ನು ಕೊಟ್ಟಿದ್ದಾನೆ. ಆತನಲ್ಲಿ ಸೇರಿದ್ದೇವೆ. ನಿನ್ನೆ ನಾನು ಸಾಯಂಕಾಲ ಒಂದು ಮಾತು ಹೇಳಿದ್ದೀನಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಯಾಕೆ ನಮ್ಮನ್ನು ಆರಿಸಿಕೊಂಡ ಎಂಬುದಾಗಿ ನೋಡುವಾಗ ನಾವು ಜೀವಿಸುವಂತರಾಗಬೇಕೆಂಬುದಾಗಿ, ಏನಾಗಬೇಕೆಂಬುದಾಗಿ, ಜೀವಿಸುವಂತರಾಗಬೇಕೆಂಬುದಾಗಿ. ಇಲ್ಲಿ ನಾವು ಕೊಂಬೆಗಳಾಗಿ ಆತನಲ್ಲಿ ಸೇರಿದ್ದೇವೆ ಎಂಬುದಾಗಿ ನೋಡುವಂತ ಸಮಯದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಜೀವವನ್ನು ಹಂಚಿಕೊಳ್ಳಲಿಕ್ಕೆ ಸೇರಿಸಲ್ಪಟ್ಟಿದ್ದೇವೆ.
ಅರ್ಥ ಆಗ್ತಾ ಇದೆಯಾ? ಕರ್ತನಾದಂತ ಯೇಸು ಕ್ರಿಸ್ತನ ಜೀವವನ್ನು ಹಂಚಿಕೊಳ್ಳಲಿಕ್ಕೆ ನಾವು ಸೇರಿಸಲ್ಪಟ್ಟಿದ್ದೇವೆ. ಈಗ ಸೇರಿಸಲ್ಪಟ್ಟಿರೋದ್ರಿಂದ ನೀವು ನನ್ನಲ್ಲಿ ನೆಲೆಯಾಗಿರ್ಬೇಕೆಂಬುದಾಗಿ ದೇವರು ಕೇಳ್ಕೊಳ್ತಾ ಇದ್ದಾನೆ. ನೀವು ನನ್ನಲ್ಲಿ ನೆಲೆಯಾಗಿರ್ಬೇಕು ಮತ್ತು ನೀವೇನಾಗಿರ್ಬೇಕು ನೋಡುವಂತ ಸಮಯದಲ್ಲಿ ವಿಶೇಷವಾದಂತ ರೀತಿಯಲ್ಲಿ ಆತನನ್ನೇ ಆದುಕೊಳ್ಳುವಂತರಾಗಿರಬೇಕು. ನೀವು ಆತನು ನಿಮ್ಮನ್ನು ಸೇರಿಸಿಕೊಂಡಿರುವಂತ ಕಾರಣದಿಂದ ನೀವು ಪರಿಪೂರ್ಣವಾದಂತ ರೀತಿಯಲ್ಲಿ ಆತನನ್ನು ಆಧಾರ ಮಾಡಿಕೊಂಡೇ ಜೀವಿಸಬೇಕೆಂಬುದಾಗಿ ಅರ್ಥ. ಈ ಕೊಂಬೆಯಾಗಿ ಸೇರಿಸಿಕೊಂಡ್ಮೇಲೆ ಈ ಕೊಂಬೆ ಸ್ವಲ್ಪ ಹೊತ್ತು ಇರುತ್ತೆ, ಸ್ವಲ್ಪ ಹೊತ್ತು ಆಚೆ ಹೋಗುತ್ತೆ, ಮಾಡ್ಬೋದಾ? ಸಾಧ್ಯ ಇಲ್ಲ. ಒಂದು ಸಾರಿ ಕೊಂಬೆಯಾಗಿ ನಮ್ಮನ್ನು ಆ ಬಳ್ಳಿಯಲ್ಲಿ ಸೇರಿಸಲ್ಪಟ್ಟಿದ್ದೇವಂದ್ರೆ ಇಟ್ ಈಸ್ ಪರ್ಮನೆಂಟ್. ಒಂದು ವೇಳೆ ಈ ಕೊಂಬೆ ಆಚೆ ಬರುತ್ತೆ ಅಂದ್ರೆ ಮುಂದಕ್ಕೆ ನಾವು ನೋಡ್ತೇವೆ, ಒಂದೇ ಒಂದು ಕಾರಣದಿಂದ ಆಚೆ ಬರುತ್ತೆ, ಒಂದೇ ಒಂದು ಕಾರಣದಿಂದ ಆಚೆ ಬರುವಂತದ್ದಾಗಿರ್ತದೆ. ಆ ಏನು ಕಾರಣ ನೋಡುವಂತ ಸಮಯದಲ್ಲಿ 6ನೇ ವಚನ, ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ. ಒಂದೇ ಒಂದು ಕಾರಣದಿಂದ ಕೊಂಬೆ ಆಚೆ ಬರುತ್ತೆ, ನೆಲೆಗೊಳ್ಳದೆ ಇರುವಂತ ಕಾರಣದಿಂದ. ನಾವು ದೇವರನ್ನು ಅಂಟಿಕೊಂಡು ಹೋಗದೆ, ನಾವು ಆತನನ್ನು ಅಂಟಿಕೊಂಡು ಆತನ ಈ ಜೋಡಿನಲ್ಲಿ ನಡೆಯದೇ ಇರುವಂತ ಕಾರಣದಿಂದ ಈ ಕೊಂಬೆ ಆಚೆ ಬರುತ್ತೆ. ಮತ್ತು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನೊಟ್ಟಿಗೆ ನಮ್ಮ ಸಂಬಂಧದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಭಾಗ 1ರಿಂದ 11 ವಚನದಲ್ಲಿ ನಾವು ಕೂಡ ಮಾತನಾಡುವಂತಹ ದೇವರಾಗಿದ್ದಾರೆ. ನೀವು ನನ್ನಲ್ಲಿ ಇದ್ದುಕೊಂಡು ನೀವು ಫಲ ಕೊಡುವಂತವರು ಆಗಿರಬೇಕು. ನಿಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಿಮಗೆ ದೊರಕುವಂತ ಒಂದೊಂದು ದಿವಸಗಳು, ವರ್ಷಗಳು ಮಾತನಾಡಲ್ಲ, ನನಗೆ ವರ್ಷಗಳಲ್ಲ, ಒಂದೊಂದು ದಿವಸಗಳು ಸಹ ನೀವು ಕ್ರಿಸ್ತನನ್ನು ಮಹಿಮೆ ಪಡಿಸುವಂತ ಅವಕಾಶ ದೇವರು ನಮಗೆ ಕೊಟ್ಟಿರುವಂತ, ಕ್ರಿಸ್ತನಿಗೋಸ್ಕರವಾಗಿ ಫಲ ಕೊಡುವಂತ ಒಂದು ಜೀವಿತವನ್ನು ಜೀವಿಸಲಿಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿರುವಂತ. ಆತನು ಹೇಳುವಂತ ಮಾತನಾಡುವಾಗ, ನೀವು ನನ್ನಲ್ಲಿದ್ದು ಒಂದು ವೇಳೆ ನಾವು ಫಲ ಕೊಡದೇ ಇದ್ರೆ, ಫಲ ಕೊಡದೇ ಇರುವಂತ ಜೀವಿತ ನಾವು ಜೀವಿಸ್ತಿರುವುದಾಗಿದ್ರೆ ಕೊಂಬೆಗಲ್ಲ ಅವಮಾನ, ಫಲ ಕೊಡುವಂತ ಕೊಂಬೆಗಲ್ಲ ಅವಮಾನ. ಯಾವುದಕ್ಕೆ ಅವಮಾನ ಆಗುತ್ತೆ? ಬಳ್ಳಿಗೆ ಅವಮಾನ. ನೀವು ಮರ ಹಾಕಿದ್ದೀರಿ, ಹಣ್ಣು ಬರಬೇಕು, ಹಣ್ಣು ಬರದೇ ಇದ್ರೆ ಏನ್ ಮಾಡ್ತೀರಾ? ಮಾವಿನ ಮರ ಇದೆ, ನೋಡೋ ಗಂಟ ನೋಡಿ ಆ ಹಣ್ಣು ಬರದೇ ಇರುವಂತ ಕೊಂಬೆ ಮಾತ್ರ ತೆಗಿತೀರಾ, ಏನ್ ನೋಡೋ ಗಂಟ ನೋಡಿ ಮಾಡ್ತೀರಿ? ಯಶೋಯನ ಪುರಾಣ 6ನೇ ಅಧ್ಯಾಯ, ಆಮೇಲೆ ನಾವು ಅದ್ರಲ್ಲಿ ನೋಡುವಾಗ ಮರನೇ ಎಷ್ಟು ಬೇಜಾರಾಗುತ್ತೆ. ಸೊ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಕ್ರಿಸ್ತನೊಟ್ಟಿಗೆ ನಾವು ಇಟ್ಕೊಳ್ಬೇಕಾಗಿರುವಂತ ಸಂಬಂಧ ಮತ್ತು ವಿಶೇಷವಾದಂತ ರೀತಿಯಲ್ಲಿ ನಾವು ಜೀವವನ್ನು ಹಂಚಿಕೊಂಡಿದ್ದೇವೆ. ಆ ಜೀವವನ್ನು ದೇವರು ನಮಗೆ ವಿಶೇಷವಾದಂತ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಒಂದು ಆತ್ಮೀಕ ಜೀವಿತ, ಒಂದು ವಿಶೇಷವಾದಂತ ಬಲಾಢ್ಯವಾದಂತ ಜೀವಿತ, ಒಂದು ಇನ್ವಿಸಿಬಲ್ ಬೌಂಡ್ರಿ ನಮ್ಮನ್ನು ಕಾಯುವಂತ ಒಂದು ಜೀವಿತ. ಸೈತಾನನು ಅದನ್ನು ನೋಡಿ, ನಮ್ಮನ್ನು ನೋಡಿ ಆ ಜೀವಿತ ನಮ್ಮ ಸುತ್ತಲಿರುವುದರಿಂದ ಎದುರುವಂತ ಜೀವಿತ, ನಮ್ಮನ್ನು ಕಾಪಾಡುವಂತ ಒಂದು ಜೀವಿತ. ಈ ಜೀವವನ್ನು ನಾವು ಹಂಚಿಕೊಂಡಿರುವಂತ ಸಮಯದಲ್ಲಿ ದೇವರು ನಮ್ಮಿಂದ ಕೇಳ್ಕೊಳ್ಳೋದೇನಂತ ನೋಡುವಾಗ, ನೀವು ನನ್ನನ್ನು ಆಧಾರ ಮಾಡಿಕೊಂಡು ಜೀವಿಸಿ. ನೀವು ಏನೇ ಮಾಡಿದ್ರು, ನೀವು ಕೂತ್ರೆ ಎದ್ರೆ ಹೋದ್ರೆ ಏನು ಮಾಡಿದ್ರು
ನನ್ನನ್ನೇ ನೀವು ಆಧಾರ ಮಾಡಿಕೊಂಡು ಬದುಕಬೇಕು. ಇದು ನೆಲೆಯಾಗಿದ್ದೇವೆ ಅಂತ ಅರ್ಥ. ನೀವು ಕೂತ್ಕೊಂಡ್ರಿ, ದೇವರ ಹೆಸರಲ್ಲಿ ನಾವು ಹೋದ್ವಿ, ನಾವೇನೋ ಒಳ್ಳೆ ಕೆಲಸ ಮಾಡಿದ್ವಿ, ನಾವು ಒಳ್ಳೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀವಿ, ನಾವೇನೋ ಕೊಂಡ್ಕೊಳಕ್ ಹೋಗ್ತಾ ಇದ್ದೀವಿ, ಏನೋ ಮಾಡಕ್ ಹೋಗ್ತಾ ಇದ್ದೀವಿ. ಏನೇ ಮಾಡಿದ್ರು ನನ್ನ ದೇವರನ್ನೇ ನಾನು ದೃಷ್ಟಿ ಇಟ್ಕೊಂಡು ನಾನು ಮಾಡುವಂತವನಾಗಿರಬೇಕು ಹೊರತು ನನ್ನ ಇಷ್ಟಾರ್ಥದಲ್ಲಿ ಮಾಡುವಂತ. ಅರ್ಥ ಆಗ್ತಾ ಇದೆಯಾ? ಆತನನ್ನು ಆಧಾರ ಮಾಡಿಕೊಳ್ಳುವುದು. ಮತ್ತು ಈ ಲೋಕದಲ್ಲಿ ನಾವು ಜೀವಿಸುವಂತ ಸಮಯದಲ್ಲಿ ವಿಶೇಷವಾದಂತ ರೀತಿಯಲ್ಲಿ ಆತ ಹೇಳುವಂತ ಮಾತು ನೋಡುವಾಗ, ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು, ಯಾವನು ನನ್ನಲ್ಲಿ ನೆಲೆಯಾಗಿರ್ತಾನೋ ನಾನು ಆತನಲ್ಲಿ ಇರುತ್ತೇನೆ. ನೀವು ನೆಲೆಯಾಗಿರುವಂತ ಸಮಯದಲ್ಲಿ ಇಲ್ಲೊಂದು ಕಂಡೀಷನ್ ಇದೆ. ನೀವು ನನ್ನಲ್ಲಿ ನೆಲೆಯಾಗಿರುವಂತಹ ಸಮಯದಲ್ಲಿ ನಾನೂ ಸಹ ನಿಮ್ಮಲ್ಲಿ ಇರುವಂತವನಾಗಿದ್ದೇನೆ. ನಿನ್ನ ಜೊತೆಯಲ್ಲಿ ದೇವರು ಇರ್ಬೇಕೆಂಬುದಾಗಿ ಇಷ್ಟ ಇದೆಯೋ ಇಲ್ವೋ ನಮಗೆ? ನಮ್ಮಲ್ಲಿ ನೆಲೆಯಾಗಿರ್ತೀನಂತ ಹೇಳ್ತಾ ವಾಗ್ದಾನ ಮಾಡ್ತಾ ಇರುವಂತದ್ದು, ಪ್ರಾಮಿಸ್ ಮಾಡ್ತಾ ಇರುವಂತ ವ್ಯಕ್ತಿಯ ಆ ದೇವರು ಎಂಥ ದೇವರು? ಸೃಷ್ಟಿಕರ್ತರಾದಂತಹ ದೇವರು. ಇವತ್ತು ಆ ಬಿಸಿಲು ಬಂದಿದೆ, ಆ ಬಿಸಿಲು ಕೊಟ್ಟಿರುವಂತ ದೇವರು ಅಲ್ಲ. ಮಳೆಗೋಸ್ಕರ ಬೇಡ್ತೇವೆ, ಆ ಮಳೆ ಕೊಡುವಂತಹ ದೇವರು. ಆತನ ಹೇಳ್ತಾನೆ, ನೀವು ನನ್ನಲ್ಲಿ ನೆಲೆಯಾಗಿದ್ರೆ, ನೀವು ನನ್ನನ್ನು ಆಧಾರ ಮಾಡಿಕೊಂಡು ಜೀವಿಸುವುದಾದ್ರೆ ನಾನು ಏನ್ ಮಾಡ್ತೇನಂತೆ? 5ನೇ ವಚನದಲ್ಲಿ, ತಾನೇ ದ್ರಾಕ್ಷಿ ಬಳ್ಳಿ ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಅವನೇ ಬಹಳ ಫಲ. ಆತನು ನನ್ನಲ್ಲಿ, ನಾನು ಆತನಲ್ಲಿ. ಇದು ನಮಗೆ ವಿಶೇಷವಾದ ಆಶೀರ್ವಾದಕರವಾದಂತ. ಅವನು ಏನ್ ಮಾಡ್ತಾನೆ ನೋಡುವಾಗ ಅವನು ಬಹಳವಾಗಿ ಫಲ ಕೊಡುವಂತವನಾಗಿದ್ದಾನೆ. ಆ ಫಲವು ವಿಶೇಷವಾದಂತ ರೀತಿಯಲ್ಲಿ ಅನೇಕರಿಗೆ ಆಶೀರ್ವಾದಕರವಾದಂಥದ್ದಾಗಿದೆ. ಒಂದು ವೇಳೆ ನಾವು ಫಲ ಕೊಡದೇ ಇದ್ರೆ 6ನೇ ವಚನದಲ್ಲಿ ಅಲ್ಲಿ ನಾವು ನೋಡ್ತೇವೆ, ಇಫ್ ಎನಿವನ್ ಡಸ್ ನಾಟ್, ನಾವು ಯಾವಾಗ ನಾವು ಫಲ ಕೊಡುವಂಥದ್ದು ನಿಲ್ತದೆ ಅಂತ ನೋಡುವಾಗ 6ನೇ ವಚನ ನೋಡ್ತೇವೆ, ನಾವು ಆತನಲ್ಲಿ ನೆಲೆಯಾಗಿರುವಂಥದ್ದನ್ನು ಸ್ಲೋಲಿ ನಾವು ನಿಧಾನವಾಗಿ ಏನ್ ಮಾಡ್ತೇವೆ ಎಂಬುದಾಗಿ ನೋಡುವಾಗ ವಿಡ್ರಾ ಮಾಡ್ಕೊಳ್ತೇವೆ. ನಮ್ಮದೇ ಆದಂಥ ಜೀವಿತ, ನಮ್ಮದೇ ಆದಂಥ ಗುರಿ ಉದ್ದೇಶಗಳು, ನಮ್ಮದೇ ಆದಂಥ ಆಶಯಗಳ ನಿಮಿತ್ತವಾಗಿ ನಾವು ಆತನಲ್ಲಿ ನೆಲೆಯಾಗಿರುವಂಥದ್ರಿಂದ ಸ್ಲೋಲಿ ಆಚೆ ಬರ್ತೇವೆ. ನಿಧಾನವಾಗಿ ನಾವು ಆಚೆ ಬರುವಂತ ಕಾರಣದಿಂದ ಏನಾಗ್ತೇವೆ? ಒಣಗಿ ಹೋಗುವಂತ ಪರಿಸ್ಥಿತಿಗೆ ನಾವು ಬರ್ತೇವೆ. ಕ್ರಿಸ್ತಿಯ ಜೀವಿತದಲ್ಲಿ ನಾವು ಒಣಗಿ ಹೋಗುವಂತ ಪರಿಸ್ಥಿತಿಗೆ ಬರ್ತೇವೆ. ಯಾವಾಗ ನಾವು ಆತನಿಂದ ನಾವು ಸ್ಲೋಲಿ ಆಚೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇವೋ, ಯಾವಾಗ ನಾವು ಆತನಲ್ಲಿ ನೆಲೆಯಾಗಿರುವಂತದ್ರಿಂದ ನಾವು ನಿಧಾನವಾಗಿ ಅದರಿಂದ ನಾವು ಜರುತ್ತೇವೋ, ಫಲ ಕೊಡುವಂಥದ್ದನ್ನು ನಿಂತು. ಒಂದು ಉದಾಹರಣೆ ಕೊಡ್ತೀನಿ. ಒಂದು ರೋಸ್ ಗಿಡ ಚಂದ ಹೂವು ಬಿಟ್ಟಿರುತ್ತೆ. ಆ ಹೂವು ಬಿಟ್ಟಿರೋ ಕೊಂಬೆ ನೀವು ಬೆಂಡ್ ಮಾಡ್ಬಿಡ್ರಿ. ಏನು ಮೇಡಮ್, ಅದು ಕಿತ್ಬೇಡ್ರಿ, ನೀವು ಜಸ್ಟ್ ಹಿಂಗ್ ಬೆಂಡ್ ಮಾಡ್ಬಿಡಿ, ಆ ಹೂವು ಒಣಗ್ಬಿಡುತ್ತೆ. ಅದು ಮತ್ತೆ ಅದು ಶೋಭಿಸಲ್ಲ, ಹರಡಲ್ಲ. ಅದೇನ್ ಮಾಡುತ್ತೆ? ಹಂಗೇ ಒಣಗ್ಬಿಡುತ್ತೆ. ಅಲ್ಲಿ ಅಂಟ್ಕೊಂಡಿದೆ, ಆ ಕೊಂಬೆ ಅಂಟ್ಕೊಂಡಿದೆ, ಅದಕ್ಕೆ ಅಂಟ್ಕೊಂಡಿದೆ. ಬಟ್ ಅದು ಬೆಂಡ್ ಮಾಡಿರೋ ಕಾರಣದಿಂದ ಅದರಿಂದ ಏನು ಅದು ತೆಗೆದುಕೊಳಕ್ ಆಗ್ತಾ ಇಲ್ಲ. ಆ ಕೊಂಬೆಯಿಂದ ಏನು ಸಾರ ತೆಗೆದುಕೊಳಕ್ ಆಗ್ತಾ ಇಲ್ಲ. ಸ್ಲೋಲಿ ಒಣಗ್ಲಿಕ್ಕೆ ಹೋಗ್ತಾ ಇದೆ. ಅದಕ್ಕೆ ಆತನೇ ಹೇಳ್ತಾ ನೋಡುವಾಗ, ನಿಮ್ಮ ಕ್ರಿಸ್ತಿಯ ಜೀವಿತದಲ್ಲಿ
ನೀವು ಆಧಾರ ಮಾಡಿಕೊಂಡು ಜೀವಿಸಬೇಕೆಂಬುದಾಗಿ ಹೇಳುವಂತ ಮಾತು, ನೀವು ನೆಲೆಯಾಗಿರ್ಬೇಕೆಂಬುದಾಗಿ ಹೇಳುವಂತ ಮಾತೇನೆಂಬುದಾಗಿ ನೋಡುವಾಗ, ಆತನನ್ನು ಆಧಾರ ಮಾಡಿಕೊಂಡಿರುವಂತ ಸಮಯದಲ್ಲಿ ಆತನಲ್ಲಿರುವ ಸಂಪೂರ್ಣವಾದಂತಹ ಶಕ್ತಿಯನ್ನು ನಾವು ಸಂಗ್ರಹಿಸಲಿಕ್ಕೆ ನಮಗೆ ಅವಕಾಶ ಆಗುತ್ತೆ. ಏನಾಗುತ್ತೆ? ಆತನಲ್ಲಿರುವಂತಹ ಶಕ್ತಿಯನ್ನು, ಆ ಸಾರವನ್ನು ನಾವು ಸ್ವೀಕಾರ ಮಾಡಿ ಒಂದು ಜಯಭರಿತವಾದಂತಹ ಜೀವಿತ, ಕ್ರಿಸ್ತನನ್ನು ಮಹಿಮೆ ಪಡಿಸುವಂತ ಜೀವಿತವನ್ನು ಜೀವಿಸಲಿಕ್ಕೆ ಅವಕಾಶ ಆಗುತ್ತೆ. ಒಂದು ಕೊಂಬೆಯಿಂದ, ಆ ಒಂದು ಬಳ್ಳಿಯಿಂದ ನೀನು ಕೊಂಬೆ ಬೆಂಡ್ ಮಾಡಿದ್ರೇನೆ ಅದು ಹಾಳಾಗಿ ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಂದಾಗ, ಇನ್ನು ನಾವು ಎಷ್ಟು ಸೂಕ್ಷ್ಮವಾದಂತ ರೀತಿಯಲ್ಲಿ ಈ ಕ್ರಿಸ್ತಿಯ ಒಂದು ಸಂಬಂಧದಲ್ಲಿ ನಾವು ಜೀವಿಸಬೇಕೆಂಬುದಾಗಿ ಇದು ನಮ್ಮನ್ನು ಪ್ರಬೋಧಿಸುವಂತದ್ದಾಗಿದೆ. ಮತ್ತು ಅದರ ಜೊತೆಯಲ್ಲಿ 7ನೇ ವಚನದಲ್ಲಿ ಒಂದು ಮಾತಾಡ್ತಾರೆ, ದಯಮಾಡಿ 7ನೇ ವಚನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ನನ್ನಲ್ಲಿಯೂ ಮತ್ತು ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ, ನೋಡಿ, ಕ್ರಿಸ್ತನೊಟ್ಟಿಗೆ ಮೊದಲನೇದಾಗಿ ಯಾಕೆ ಕರ್ತನಾದಂತ ಯೇಸು ಕ್ರಿಸ್ತನು ಆತನೊಟ್ಟಿಗಿರುವಂತಹ ಸಂಬಂಧದ ಕುರಿತಾಗಿ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಂತ ಸಮಯದಲ್ಲಿ ವಿಶೇಷವಾದಂತ ರೀತಿಯಲ್ಲಿ ನಮ್ಗೆ ದೊಡ್ಡ ಆಶೀರ್ವಾದಕರವಾದಂತಹ ಸಂಗತಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವಂತಹ ಸಮಯದಲ್ಲಿ ನೀವೇನ್ ಬೇಕಾದ್ರೂ ಬೇಡಿಕೊಳ್ಳಿರಿ. ಇದಕ್ಕಿಂತ ಒಂದು ದೊಡ್ಡ ಆಶೀರ್ವಾದ ನಮಗೆ. ಒಂದು ಮಾತು ಇಲ್ಲಿ ನಾವು ನೋಡುವಾಗ, ತೆಗೆಯೋದು ಬೇಡ, ನಾವು ಯೋಹಾನ್ ಸುವಾರ್ತೆಯಲ್ಲೇ ಮತ್ತೆ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಬಾರ್ತಿಮಾಯನ ಕೂಡ ಬರ್ತಾರೆ. ಬಂದು ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಅಂತ ಆತನ ಓಡಿ ಹೋಗಿ ಭಿಕ್ಷೆ ಆತನು ಕೂಗಿಕೊಳ್ಳುವಂತ ಸಮಯದಲ್ಲಿ ಯೇಸು ಕ್ರಿಸ್ತನ ಅವರನ್ನು ಕರೆ ಕಳಿಸಿ, ನಿನ್ಗೇನ್ ಬೇಕು ಅಂತ, ನಿನಗೆ ನನ್ನಿಂದ ಏನಾಗಬೇಕು, ಒಂದೇ ಒಂದು ಕಾರಣ, ಆ ಮಾತು ದೇವರು ಹೇಳಿಕೆ, ದಾವೀದನ ಕುಮಾರನೇ, ನಾನು ನಿನ್ನ ಬಳಿಗೆ ಬಂದಿದ್ದೇನೆ, ನಿನ್ನನ್ನು ಪ್ರೀತಿಸ್ತೇನೆ, ನಾನು ಈ ಸಮಯದಲ್ಲಿ ನಿನ್ನ ಅವಶ್ಯಕತೆ ಇದೆ, ಮತ್ತು ಸ್ವಾಮಿ ನನ್ನನ್ನು ನೀನು ಕಾಪಾಡು, ನೀನು ಸಹಾಯ ಮಾಡಂತ ಬಂದಾಗ ನಿನಗೆ ಏನ್ ಬೇಕು ಮಗನೇ, ನನಗೆ ಕಂಡು ಬರುವಂತೆ ಮಾತು. ಅದೇ ಮಾತು ಈ ಲೋಕದಲ್ಲಿರುವಂತ ಯಾವುದೇ ಮನುಷ್ಯನಿಗೆ ಹೇಳಿದ್ರೆ ನನಗೆ ಕಂಡು ಬರುವಂತೆ ಮಾಡುವಂತ ಅವತ್ತು ಬಾರ್ತಿಮಾಯ ಯೇಸು ಕ್ರಿಸ್ತನನ್ನು ಬಿಟ್ಟು ಅವನು ಯಾರಿಗೇ ಕೇಳಿದ್ರೆ ನಾನು ಕಂಡು ಬರುವಂತೆ ಮಾಡಂತ ಮಾಡ್ತಾ ಇದ್ದಾರೆ. ಅದು ಖಂಡಿತ ಮಾಡಕ್ಕಾಗ್ತಾ ಇಲ್ಲ. ಅದು ಮಾಡಕ್ ಆಗ್ತಾ ಇರ್ಲಿಲ್ಲ ಅಂತಾನೆ 38 ವರ್ಷ ಅವನಲ್ಲಿ ಕೂಡ ಭಿಕ್ಷೆ ಬಿಡ್ತಾ ಇದ್ದ, 38 years. ಬಟ್ ಇಲ್ಲಿ ದೇವರು ಹೇಳ್ತಾರೆ ನೋಡುವಾಗ, ನೀವು ನನ್ನಲ್ಲಿ ಇದ್ದುಕೊಂಡು ನನ್ನ ವಾಕ್ಯವು ನಿಮ್ಮಲ್ಲಿ ಇದ್ದುಕೊಂಡು ಎಂಬುದಾಗಿ ನೋಡುವಾಗ, ದೇವರ ವಾಕ್ಯವನ್ನು ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಅದು ನಮ್ಮ ಜೀವಿತವನ್ನು ಆಳಲಿಕ್ಕೆ ಅವಕಾಶ ಮಾಡಿಕೊಡುವುದರ ಮೂಲಕವಾಗಿ, ಅದರ ಅರ್ಥ ನನ್ನ ವಾಕ್ಯವು ನಿಮ್ಮಲ್ಲಿ ಅಂತ ಒಂದು ಮಾತಿದೆಯಲ್ಲ, ಇದು ಸುಲಭ ಅಲ್ಲ. ನನ್ನ ವಾಕ್ಯವು ನಿಮ್ಮಲ್ಲಿ ಅಂದ್ರೆ ಅರ್ಥ ಏನು? ಬಾಯ್ಪಾಠ ಮಾಡಿದೆ ಸ್ವಾಮಿ, ಬಾಯ್ಪಾಠ ಮಾಡಿದ್ದೀನಿ, ಇಡೀ ಅಧ್ಯಾಯ ಬಾಯ್ಪಾಠ ಮಾಡಿದ್ದೀನಿ, 22 ವಚನ ಬಾಯ್ಪಾಠ ಮಾಡಿದೆ ಸ್ವಾಮಿ. ನನ್ನ ವಾಕ್ಯವು ನಿಮ್ಮಲ್ಲಿ ಅಂದ್ರೆ ಅರ್ಥ ಏನು? ನಮ್ಮ ಜೀವಿತದಲ್ಲಿ, ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ, ಈ ಲೋಕದಲ್ಲಿ ಜೀವಿಸುವಂತ ಸಮಯದಲ್ಲಿ, ನಾವು ಯಾವುದೇ ವಿಷಯದಲ್ಲಿ ಎಡುವಂತ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಇಟ್ಟುಕೊಂಡು, ದೇವರ ವಾಕ್ಯದ ಆಧಾರದಿಂದ ನಾವು ಅದರಿಂದ ನಾವು ಎಡುವಂತ ಸಂಗತಿಗಳಿಂದ ತಪ್ಪಿಸಿಕೊಂಡು, ಅದನ್ನು ಯಾವ ಸಂಗತಿಗಳನ್ನು ಶೋಧಗಳಿಂದ ತಪ್ಪಿಸಿಕೊಂಡು ನಾವು ತಪ್ಪಾದಂತದ್ರಿಂದ ನಾವು ಬಿಡುಗಡೆ ಹೊಂದಿದವರಾಗಿ ದೇವರ ವಾಕ್ಯವನ್ನು ಆಧಾರ ಮಾಡಿಕೊಂಡು ಬಿಡುಗಡೆ ಹೊಂದುವಂತ ಸಮಯದಲ್ಲಿ
ಅದೇ ಆತನ ಹೇಳುವಂಥದ್ದು, ನನ್ನ ವಾಕ್ಯವು ನಿಮ್ಮಲ್ಲಿ, ನನ್ನ ವಾಕ್ಯವು ನಿಮ್ಮಲ್ಲಿ ಇಟ್ಕೊಂಡು ಅದನ್ನು ಕಾರ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಷ್ಟೇ. ಇದನ್ನು ಅವಕಾಶ ಮಾಡಿ ಕೊಡದೇ ಇದ್ರೆ ನಾನು ಕ್ರಿಸ್ತನನ್ನು ನಂಬಿನೂ ದೇವರಿಗೆ ಹೇಳುವಂಥದ್ದು ಇಷ್ಟೇ, ನೀವು ನನ್ನಲ್ಲಿ ಇರಬೇಕು, ನನ್ನಲ್ಲಿ ಇದ್ದುಕೊಂಡು ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಯಾಗಿದ್ದು, ಅದಕ್ಕೆ ನಿಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನೀವು ಅದಕ್ಕೆ ನಿಮ್ಮ ಜೀವಿತವನ್ನು ನಡೆಸಲಿಕ್ಕೂ ರೂಪಿಸ್ಲಿಕ್ಕೂ ಅವಕಾಶ ಮಾಡಿ ಕೊಡಬೇಕು. ಮಾಡಿ ಕೊಡದೇ ಇದೆ. ಸಿಂಪಲ್ ಎಕ್ಸಾಂಪಲ್ ತೆಗೆಯೋದು ಬೇಡ. ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯ, ಸೈತಾನನು ಬಂದು ಯೇಸು ಕ್ರಿಸ್ತನಿಗೆ ಶೋಧನೆ ಮಾಡ್ತಾನೆ 40 ದಿವಸ ಉಪವಾಸ ಆದ್ಮೇಲೆ. ಸೈತಾನ ಮಾತನಾಡಿದಂತ ಸಮಯದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ ಉಪಯೋಗ ಮಾಡೋದು. ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ. ನಿನಗೆ ಉಪವಾಸ ಇದೆಯಾ, ನೀನು ಹೊಟ್ಟೆ ಹಸಿದವನಾಗಿದ್ಯಾ, ಈ ಕರುಗಳನ್ನು ರೊಟ್ಟಿ ಮಾಡ್ಬಿಟ್ಟು ತಿನ್ನು ಅಂತ ಸೈತಾನ. ನೀನ್ ದೇವರಲ್ವ, ನೀನ್ ಹೇಳಿದ್ರೆ ರೊಟ್ಟಿ ಆಗುತ್ತೆ. ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ನಿನ್ನ ದೇವರನ್ನು ನೀನು ಪರೀಕ್ಷೆ ಮಾಡಬೇಡ. ಉಪಯೋಗ ಮಾಡಿದ್ದೇನು ಕರ್ತನಾದಂತ ಯೇಸು ಕ್ರಿಸ್ತನು? ಏನನ್ನು ಉಪಯೋಗ ಮಾಡ್ತಾರೆ? ದೇವರ ವಾಕ್ಯ. ನೀವು ನನ್ನಲ್ಲಿ ಇದ್ಕೊಂಡು ನನ್ನ ವಾಕ್ಯವು ನಿಮ್ಮಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಡುವಾಗ, ನನ್ನ ವಾಕ್ಯವನ್ನು ನಿಮ್ಮಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಡುವಂತ ಸಮಯದಲ್ಲಿ ನಿಮ್ಮ ಮುಂದೆ ಒಂದು ದೊಡ್ಡ ಚಾಲೆಂಜ್ ಇರ್ತೇನೆ. ದೊಡ್ಡ ಚಾಲೆಂಜ್. ನೀವೇನ್ ಬೇಕಾದ್ರೂ ಬೇಡಿಕೊಡ್ರಿ, ನಾನು ಏನ್ ಮಾಡ್ತಾನಂತ. 7ನೇ ವಚನ ಒಂದ್ಸರಿ ಜೋರಾಗಿ ಓದಿ ನೋಡೋಣ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಏನು ನೀವು ಮಾಡುವಂತ ಸಮಯದಲ್ಲಿ ಏನ್ ಬೇಕಾದ್ರೂ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಬ್ಲಾಂಕ್ ಚೆಕ್. ಮತ್ತೆ ದೇವರು ಯಾವತ್ತೂ ಸುಳ್ಳುಗಾರ, ದೇವರು ಯಾವತ್ತೂ ಸುಳ್ಳು ವಾಗ್ದಾನಗಳು ಮಾಡಲ್ಲ, ದೇವರು ಸುಳ್ಳು ಮಾತುಗಳನ್ನು ಮಾಡೋದಿಲ್ಲ. ಆತನು ನಮ್ಮ ಅಂದ ಚಂದಗಳಾಗಲಿ, ನಮ್ಮ ಜ್ಞಾನ ವಿವೇಕಗಳಾಗಲಿ, ನಮ್ಮ ಒಂದು ಇದಾಗಲಿ ಕಾರ್ಯಗಳಾಗಲಿ ಅಲ್ಲ. ನೀವು ನನ್ನಲ್ಲಿ ಇದ್ದುಕೊಂಡು, ನನ್ನ ವಾಕ್ಯವು ನಿಮ್ಮಲ್ಲಿ ಇದ್ದುಕೊಂಡು, ನೀವು ನನ್ನನ್ನು ಅಂಟಿಕೊಂಡು, ನನ್ನನ್ನು ಆಧಾರ ಮಾಡಿಕೊಂಡು, ನನ್ನ ವಾಕ್ಯವನ್ನು ಆಧಾರ ಮಾಡಿಕೊಂಡು ನೀವು ಈ ಲೋಕದಲ್ಲಿ ಜೀವಿಸುವಂತ ಸಮಯದಲ್ಲಿ ನೀವು ಏನ್ ಬೇಕಾದ್ರೂ ಬೇಡಿಕೊಳ್ಳಿರಿ, ನಾನು ನಿಮ್ಗೆ ಕೊಡ್ತೇನೆ. ಇಷ್ಟು ದೊಡ್ಡ ವಾಗ್ದಾನ, ಇಷ್ಟು ದೊಡ್ಡ ಆಶೀರ್ವಾದ. ಇವತ್ತು ಯಾಕೆ ನಾವು ದೇವರಿಂದ ಒಂದದೇ ನಾವು ಜೀವಿಸ್ತೇವೆ ಅಂದ್ರೆ, ಈ 7 ವಚನ ನಾವು ಓದೋದ್ವಲ್ಲ, ಈಗ ಇಲ್ಲಿಂದ ಮೇಲ್ ನೋಡ್ಬೇಕೀಗ. ಇಲ್ಲಿಂದ ಏನ್ ಮಾಡ್ಬೇಕು ನೋಡುವಾಗ ನಾವು ಮೇಲ್ ನೋಡ್ಬೇಕೀಗ. ನಾವು ಯಾಕೆ ಒಂದದೇ ಹೋಗ್ತೇವೆ, ಯಾಕೆ ನಾವು ಇದನ್ನು ಅನೇಕ ಸಾರಿ ನಾವು ಸೋಲಿನ ಜೀವಿತ ಜೀವಿಸ್ತೇವೆ, ನಾವು ಬಯಸಿದ್ದನ್ನೇ ಹೊಂದದೆ ಯಾಕೆ ಹೋಗ್ತೇವೆ ಅಂತ ನೋಡುವಾಗ, ನಂಬರ್ 1, ನಾವು ಆತನಲ್ಲಿ ನೆಲೆಯಾಗಲಿಕ್ಕೆ ಇಷ್ಟವಿಲ್ಲ. ನಂಬರ್ 2, ಆತನ ವಾಕ್ಯವು ನಮ್ಮಲ್ಲಿ ನೆಲೆಯಾಗಲಿಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ. ಆತನ ವಾಕ್ಯವನ್ನು ನಾವು ನಮ್ಮಲ್ಲಿ ನೆಲೆಯಾಗಲಿಕ್ಕೆ ಅವಕಾಶ ಮಾಡಿ. ಹಿಂದಿ ಪದದಲ್ಲಿ ಇದಾರಲ್ಲ ಯಾರು, योहान सुवार्त चैप्टर 15 वर्स 7 आप पढ़ सकते हैं हिंदी में. चैप्टर 15 वर्स 7. जोर से पढ़ना. ನಾವು ಇಲ್ಲಿಂದ ನಾನು ಹೇಳಿದೆ, ಈಗ 7ನೇ ವಚನದಿಂದ ನಾವು ಮೇಲ್ ನೋಡ್ಬೇಕು.
ಮೇಲೆ ನೋಡುವಂತ ಸಮಯದಲ್ಲಿ ದೇವರು ಒಂದು ಮಾತು ಹೇಳಿದ್ದಾನೆ. ಏನ್ ಹೇಳ್ತಾ ಇದ್ದಾರೆ ನೋಡುವಾಗ, ನೀವು ಈ ರೀತಿಯಲ್ಲಿ ನನ್ನಲ್ಲಿ ನೆಲೆಗೊಂಡು ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಯಾಗಿರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನೀವು ಜೀವಿಸುವಂತ ಸಮಯದಲ್ಲಿ ನೀವೇನ್ ಬೇಕಾದ್ರೂ ಬೇಡಿಕೊಳ್ಳಿರಿ, ನಾನು ನಿಮ್ಗೆ ಕೊಡ್ತೇನೆ. ಅವಾಗೇ ನಿಮ್ಮನ್ನು ಮಾತಾಡಿದೆ. ನಾವು ಆತನಲ್ಲಿ ನೆಲೆಯಾಗಲಿಕ್ಕೆ ನಾವು ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದೇವೆ, ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡ್ತೇವೆ. ದ ಸೆಕೆಂಡ್ ಪಾರ್ಟ್, ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಯಾಗಿರ್ಬೇಕೆಂಬುದಾಗಿ ನೋಡುವಂತ ಸಮಯದಲ್ಲಿ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ದೇವರ ವಾಕ್ಯವನ್ನು ಅಪ್ಲೈ ಮಾಡಿಕೊಳ್ಳುವಂತ ಸಮಯದಲ್ಲಿ ಬಹಳ ಸಮಯದಲ್ಲಿ ನಾವು ನಮಗೆ ಇಷ್ಟವಿಲ್ಲದಂತ ರೀತಿಯಲ್ಲಿ ನಾವು ಅನೇಕ ಸಾರಿ ಇದನ್ನು ಅಪ್ಲೈ ಮಾಡಬೇಕಾಗ್ತದೆ. ಅನೇಕ ಸಾರಿ ನಾವು ನೋಡುವಂತ ಸಮಯದಲ್ಲಿ ನಮ್ಗೆ ಅನುಕೂಲಕರವಾದಂತ ರೀತಿಯಲ್ಲಿ ಇಲ್ಲದೆ ಕಾರಣದಿಂದ ನಾವು ವಾಕ್ಯವನ್ನು ಅಪ್ಲೈ ಮಾಡಕ್ ಹೋಗಲ್ಲ. ಬಿಕಾಸ್ ಇಟ್ ವಿಲ್ ನಾಟ್ ಸೂಟ್ ಮೈ ಪರ್ಪಸ್. ನಮಗೆ ಅನುಕೂಲಕರವಾದಂತ ರೀತಿಯಲ್ಲಿ ಇದ್ರೆ ಮಾತ್ರ ನಾವು ಅನೇಕ ಸಾರಿ ವಾಕ್ಯವನ್ನು ಅಪ್ಲೈ ಮಾಡ್ಕೊಳ್ತೇವೆ, ವಾಕ್ಯವನ್ನು ಆಧಾರ ಮಾಡಿಕೊಳ್ತೇವೆ. ನಾವು ವಾಕ್ಯವನ್ನು ಆಧಾರ ಮಾಡಿಕೊಳ್ಳುವಂತ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಗೆ ಅನುಕೂಲವಾಗುತ್ತೋ ಇಲ್ಲವೋ, ನಮ್ಗೆ ಇಷ್ಟ ಇದೆಯೋ ಇಲ್ಲವೋ, ನಮ್ಗೆ ದುಃಖ ಆಗ್ಬೋದು, ಅವಮಾನ ಆಗ್ಬೋದು, ಇದಾಗ್ಬೋದು, ಆದರೆ ದೇವರ ವಾಕ್ಯವನ್ನೇ ಆಧಾರ ಮಾಡಿಕೊಳ್ಳುವಂತ ಸಮಯದಲ್ಲಿ, ದೇವರ ವಾಕ್ಯವನ್ನು ಗಟ್ಟಿಯಾಗಿಡುವಂತ ಸಮಯದಲ್ಲಿ ನೀನು ದೇವರ ವಾಕ್ಯಕ್ಕೋಸ್ಕರವಾಗಿ ನಿನ್ನನ್ನು ನೀನು ಸೋಲುವಾಗ, ಒಪ್ಪಿಸುವಾಗ, ಆಗ ಪ್ರಶ್ನೆ ಬರುತ್ತೆ, ನೀನೇನ್ ಬೇಕಾದ್ರೂ ಬೇಡಿಕೊಳ್ಳಿರಿ. ನೀನು ಅನೇಕ ಸಾರಿ ಬೇಡಿಕೊಂಡಿರ್ತಿ, ಅನೇಕ ಸಂಗತಿಗಳು ಬೇಡಿಕೊಂಡಿರ್ತಿ. ಅನೇಕ ಸಾರಿ ಬೇಡಿಕೊಂಡಿರ್ತೀರಿ ಒಂದಿರುವುದಿಲ್ಲ. ಆದರೆ ದೇವರ ವಾಕ್ಯಕ್ಕೆ ಬಳಿಗೆ ಬಂದು ದೇವರ ವಾಕ್ಯವನ್ನು ಆಧಾರ ಮಾಡಿಕೊಂಡು ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಿಮಗೆ ಇಷ್ಟವಿದೆಯೋ ಇಲ್ವೋ, ನೀವು ಅದನ್ನು ಆಧಾರ ಮಾಡಿಕೊಂಡು ಅದನ್ನು ಪರಿಪಾಲಿಸಲಿಕ್ಕೆ ನೀವೇನ್ ತ್ಯಾಗ ಮಾಡ್ತೀರೋ, ನೀವೆಷ್ಟು ದೊಡ್ಡ ತ್ಯಾಗ ಮಾಡಬೇಕಾಗುತ್ತದೋ ಮಾಡುವಂತ ಸಮಯದಲ್ಲಿ ಅದೊಂದು ಮಾತಾಡ, ಮಗನೇ ಮಗಳೇ, ನೀನೇನ್ ಬೇಕಾದ್ರೂ ಬೇಡಿಕೋ, ನಾನು ನಿಮಗೆ ಕೊಡುವುದಾಗಿದೆ. ಇವತ್ತು ಇದಕ್ಕೆ ನಾವು ಒಪ್ಪಿಸಿಕೊಡೋಣವಾ? ದೇವರೇ, ನಾನು ನಿನ್ನಲ್ಲಿ ನೆಲೆಯಾಗಿರ್ತೇನೆ, ನಿನ್ನನ್ನೇ ಆಧಾರ ಮಾಡಿಕೊಳ್ಳುವಂತರಾಗಿದ್ದೇನೆ ಮತ್ತು ನಿನ್ನ ವಿಶೇಷವಾದಂತ ಆಶೀರ್ವಾದಕ್ಕೆ ನಾನು ಪಾತ್ರರಾಗಲಿಕ್ಕೆ ಇಷ್ಟಪಡುವಂತರಾಗಿದ್ದೇನೆ. ಮತ್ತು ಆತನ 8ನೇ ವಚನಕ್ಕೆ ಬರುವಂತ ಸಮಯದಲ್ಲಿ ಅಂದು ಮಾತಾಡ್ತಾನೆ, ಇದರ ನಿಮಿತ್ತವಾಗಿ ನನ್ನ ತಂದೆಗೆ ಮಹಿಮೆ ಉಂಟಾಗುವಂತದ್ದಾಗಿದೆ. ನಾನು ನಿಮ್ಮಲ್ಲಿಯೂ ನನ್ನ ವಾಕ್ಯವೂ ನಿಮ್ಮಲ್ಲಿಯೂ ನೆಲೆಯಾಗಿರುವಂತಹ ಸಮಯದಲ್ಲಿ ನೀವೇನ್ ಬೇಕಾದ್ರೂ ಬೇಡಿಕೊಳ್ಳಿರಿ, ನಾನು ಕೊಡುತ್ತೇನೆ. ಕೊಡುವುದರ ಮೂಲಕವಾಗಿ ನನ್ನ ತಂದೆಗೆ ಮಹಿಮೆ ಉಂಟಾಗುತ್ತದೆ. ನಾನು ನಿಮ್ಮನ್ನು ಕರೆದಿರುವಂತಹದ್ದೇ ನಿಮ್ಮ ಜೀವಿತದಲ್ಲಿ ನಿಮಗೆ ಕೊಡ್ಲಿಕ್ಕೋಸ್ಕರವಾಗಿಯೇ ನಾನು ಕರೆದಿದ್ದೇನೆ. ನಿಮ್ಮನ್ನು ಆಶೀರ್ವದಿಸಲಿಕ್ಕೋಸ್ಕರವಾಗಿಯೇ ನಿಮ್ಮನ್ನು ನನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದೇನೆ. ಮತ್ತು ಇಷ್ಟರ ಮಟ್ಟಿಗೆ ಮಾಡಿರುವಂತ ದೇವರು ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಾರಿ ನಾವು ಸೋಲುವಿಕೆ ಜೀವಿತವನ್ನು ಜೀವಿಸ್ತೇವೆ? ಯಾಕೆ ನಾವು ದುಃಖಕರವಾದಂತಹ ಜೀವಿತಗಳನ್ನು ಜೀವಿಸ್ತೇವೆ? ಅಂತ ಪರಿಸ್ಥಿತಿ ಇವತ್ತು ನಮ್ಮನ್ನು ಆಳುತ್ತಿರುವುದಾದರೆ ಕ್ರಿಸ್ತನೊಟ್ಟಿಗೆ ನನ್ನ ಸಂಬಂಧ ಹೇಗಿದೆ? ಕರ್ತನಾದಂತ ಯೇಸು ಕ್ರಿಸ್ತನ ಜೊತೆಯಲ್ಲಿ ನನ್ನ ಸಂಬಂಧ ಏನಿದೆ? ನಾನು ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ನಾನು ಎಷ್ಟರ ಮಟ್ಟಿಗೆ ನೆಲೆಯಾಗಿದ್ದೇನೆ? ಕರ್ತನ ವಾಕ್ಯವು ನನ್ನಲ್ಲಿ ನೆಲೆಯಾಗಲಿಕ್ಕೆ ನಾನು ಎಷ್ಟರ ಮಟ್ಟಿಗೆ ಅವಕಾಶ ಕೊಟ್ಟಿದ್ದೇನೆ? ಇದು ದೇವರ ವಾಕ್ಯವು ನಮ್ಮಲ್ಲಿ ನೆಲೆಯಾಗಲಿಕ್ಕೆ ದಟ್ ಈಸ್ ದ ಫ್ರೀಡಮ್ ಆಫ್ ಚಾಯ್ಸ್. ಅದು ಸ್ವಾತಂತ್ರ್ಯ ನನಗೂ ನೀನು ಕೊಟ್ಟಿದ್ದಂತೆ. ಆ ಸ್ವಾತಂತ್ರ್ಯ ಯಾರು ಕೊಟ್ಟಿದ್ದಾರೆ? ನಮಗೆ ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯವನ್ನು ನಾವು ಕರ್ತನಿಗೋಸ್ಕರವಾಗಿ ಉಪಯೋಗ ಮಾಡಿಕೊಂಡು
ಆ ವಾಕ್ಯವು ನಮ್ಮಲ್ಲಿ ನೆಲೆಯಾಗಿರ್ಲಿಕ್ಕೆ ಅವಕಾಶ ಮಾಡಿ. ನಾವು ಏನೇ ಯೋಚನೆ ಮಾಡಿದ್ರು, ಏನೇ ತೀರ್ಮಾನ ಮಾಡಿದ್ರು, ಏನೇ ಕಾರ್ಯ ಮಾಡಿದ್ರು ಈ ವಾಕ್ಯ ನಮಗೆ ಆಧಾರವಾಗಿರಬೇಕು. ಇದು ಒಂದ್ ವೇಳೆ ಇಲ್ಲದೆ ಇಲ್ಲದೆ ನಾವು ಇದನ್ನು ಉಪಯೋಗಿಸದೆ ಹೋದರೆ, ಇದರ ಒಂದು ಸಲಹೆಗಳನ್ನು ತೆಗೆದುಕೊಳ್ಳದೆ ಹೋದರೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನು ನಮ್ಮನ್ನು ಕರೆದಿರುವಂತಹದ್ದು ನಾವು ವ್ಯರ್ಥಪಡಿಸ್ತೇವೆ. ಇವತ್ತು ನಮಗೂ ಲೋಕದವ್ರಿಗೆ ಇರ್ತಕ್ಕಂಥ ದೊಡ್ಡ ವ್ಯತ್ಯಾಸ ಏನೆಂಬುದಾಗಿ ನೋಡುವಾಗ, ಇವತ್ತು ದೇವರು ಲೋಕದಲ್ಲಿ ಜೀವಿಸಲಿಕ್ಕೆ, ಆತನಿಗೋಸ್ಕರವಾಗಿ ಜೀವಿಸಲಿಕ್ಕೆ, ಜಯಕರವಾದಂತಹ ಜೀವಿತವನ್ನು ಜೀವಿಸಲಿಕ್ಕೆ ದೇವರ ವಾಕ್ಯವು ನಮಗೆ ಕೊಟ್ಟಿದ್ದಾರೆ. ಇವತ್ತು ನಮಗೆ ನಾವು ಗುರಿ ಇಲ್ಲದೆ ನಾವು ಜೀವಿಸುವಂತ ರೀತಿಯಲ್ಲ, ಗುರಿಯನ್ನು ಇಟ್ಟುಕೊಂಡವರಾಗಿ ವಿಶೇಷವಾದಂತಹ ಆಶೀರ್ವಾದಕರವಾದಂತಹ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತರು ನಮ್ಮನ್ನ ಒಂದು ಪ್ರಶ್ನೆ ನಮ್ಮ ಮುಂದೆ ಇಟ್ಟಿರುವಂತ ನೋಡುವಾಗ, ನೀನು ಕರ್ತನ ಜೊತೆಯಲ್ಲಿ, ನನ್ನ ಜೊತೆಯಲ್ಲಿ ಯಾವ ರೀತಿಯ ಸಂಬಂಧವನ್ನು ಇಟ್ಕೊಂಡು, ನೀನು ಎಷ್ಟರ ಮಟ್ಟಿಗೆ ನನ್ನಲ್ಲಿ ನೆಲೆಯಾಗಿ, ನನ್ನ ವಾಕ್ಯವನ್ನು ನಿನ್ನಲ್ಲಿ ಎಷ್ಟರ ಮಟ್ಟಿಗೆ ನೆಲೆಯಾಗಲಿಕ್ಕೆ ನೀನು ಅವಕಾಶ ಮಾಡಿಕೊಡ್ತಾ ಇದ್ದೀಯ. ಇದು ದೇವರು ನಮ್ಮಿಂದ ನಮ್ಮ ಮುಂದೆ ಇಟ್ಟಿರುವಂತ ಒಂದು ವಿಶೇಷವಾದಂತ. ಹಾಗೆ ಮುಂದೆ ಹೋಗೋಣ. ನಾವು 9ನೇ ವಚನ, 9, 10 ಹಿಂದಿ ಮೊದಲನೇ ವಚನ, 7ನೇ ವಚನ ಹಿಂದಿಲಿ. यदि तुम मुझ में बने रहो और मेरी बातें तुम में बने रहे, तो जो चाहो मांगो और वो तुम्हारे लिए हो जाएगा. आप यदि तुम मेरे में बने रहो और मेरा वाक्य तो बने रहो, तो जो तो चाहो वो आपको मिल जाए. ये 15 चैप्टर में यीशु मसीह देने का एक बहुत बड़ा वाग्दान क्या है? जो तुम चाहो वो आपको मिल जाएगा. यदि तुम मेरे में बने रहो और मेरे वाक्य आप में बने रहो, तो जो भी तुम पूछेंगे, जो भी तुम मांगोगे, वो आपको मिल जाएगा. ये आशीर्वाद के लिए यीशु मसीह हमारे को इस दुनिया में बुलाया है, और ये विशेष आशीर्वाद के लिए यीशु मसीह हमारे को चुना है. ಸೊ ಅಖಂಡದಿಂದ ನಾವು ನೋಡುವಂತ ಸಮಯದಲ್ಲಿ 10ನೇ ವಚನಕ್ಕೆ ಬರುವಂತ ಸಮಯದಲ್ಲಿ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನನ್ನಲ್ಲಿ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸುವಂತ ಸಮಯದಲ್ಲಿ ವಿಶೇಷವಾದಂತಹ ಆಶೀರ್ವಾದಗಳಿಗೆ ಪಾತ್ರರಾಗುವಂತರಾಗಿದ್ದೀವಿ. ಮತ್ತು ಈ ಸಂಗತಿಗಳನ್ನು ಆತನ 11ನೇ ವಚನ ದಯಮಾಡಿ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಈಗ 15ನೇ ಅಧ್ಯಾಯದ ಮೊದಲನೇ ಭಾಗದ 1ರಿಂದ 11 ವಚನದ ಸಂಗತಿಯು ಸಮಾಪ್ತವಾಗುವಂತದ್ದು 11ನೇ ವಚನಕ್ಕೆ. ಈ 11ನೇ ವಚನದಲ್ಲಿ ಸಮಾಪ್ತಿ ಆಗುವಂತ ಸಮಯದಲ್ಲಿ ಈ ಸಂಗತಿಗಳನ್ನೆಲ್ಲ ನಿಮ್ಗೆ ಯಾಕೆ ಹೇಳಿದ್ದೇನೆ ಅಂತ ಯೇಸು ಕ್ರಿಸ್ತನು ಹೇಳುವಂತದ್ದು, ನನ್ನಲ್ಲಿರುವಂತ ಆನಂದವು ನಿಮ್ಮಲ್ಲಿಯೂ ಮತ್ತು ನಿಮ್ಮ ಆನಂದವು ಪರಿಪೂರ್ಣವಾಗಬೇಕು. ಯಾಕೆ ನಮ್ಮಲ್ಲಿ ಆನಂದ ಇಲ್ಲ? ಯಾಕೆ ನಮ್ಮಲ್ಲಿ ಸಂತೋಷ ಇಲ್ಲ? 11ನೇ ವಚನ, ಈ ಸಂಗತಿಗಳನ್ನೆಲ್ಲ ನಿಮ್ಗೆ ಹೇಳಿದ್ದೇನೆ. ಏನು ಸಂಗತಿಗಳು? ಏನು ಸಂಗತಿಗಳು? 1ರಿಂದ 11, ನಾನು ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು, ನೀವು ಕೊಂಬೆಗಳು. ನಿಮ್ಮನ್ನು ಕೊಂಬೆಗಳಾಗಿ ನಾನು ಆರಿಸಿಕೊಂಡಿದ್ದೇನೆ. ನೀವು ನನ್ನ ಕೊಂಬೆಗಳಾಗಿರೋದ್ರಿಂದ ನೀವು ನನ್ನಲ್ಲಿ ನೆಲೆಯಾಗಿದ್ದುಕೊಂಡು ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಯಾಗಿರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಮತ್ತು ನನ್ನ ವಿಶೇಷವಾದಂತ ರೀತಿಯಲ್ಲಿ ನನ್ನ ವಾಕ್ಯಗಳನ್ನೇ ಆಧಾರ ಮಾಡಿಕೊಂಡು, ನನ್ನನ್ನು ಆಧಾರ ಮಾಡಿಕೊಂಡು ಈ ಲೋಕದಲ್ಲಿ ನನ್ನ ಮಹಿಮೆಗೋಸ್ಕರವಾಗಿ ನೀವು ಜೀವಿತವನ್ನು ಜೀವಿಸುವಂತ ಸಮಯದಲ್ಲಿ ಈ ಸಂಗತಿಗಳನ್ನ ಹೇಳಿದ್ದೇನೆ. ಹೇಳಿ ಯಾಕೆ ಹೇಳಿದ್ದೇನೆಂದ್ರೆ, ನೀವು
ನನ್ನನ್ನು ಆಧಾರ ಮಾಡಿಕೊಂಡು ನನ್ನಲ್ಲಿ ನೆಲೆಯಾಗಿ ಜೀವಿಸುವಾಗ ಏನ್ ಸಿಗುತ್ತಂತೆ 11ನೇ ವಚನದಲ್ಲಿ? ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನನ್ನ ಆನಂದವು ನಿಮ್ಮಲ್ಲಿ ಪರಿಪೂರ್ಣವಾಗಬೇಕು. ಹೇಗೆ ನಮಗೆ ದೇವರ ಆನಂದ ಸಿಗುತ್ತೆ? ಹೇಗೆ ಸಿಗುತ್ತೆ ನಮಗೆ ದೇವರ ಆನಂದ? ನಾವು ದೇವರಲ್ಲಿ ನೆಲೆಯಾಗಿರೋ ಕಾರಣ. ಒಂದು ವೇಳೆ ಈ ದೇವರ ಆನಂದ ನಮ್ಮ ಜೀವಿತ, ನಮ್ಮ ಹೃದಯಗಳು ಆಳದೆ ಹೋದ್ರೆ ಈ ಲೋಕದ ಒತ್ತಡಗಳು ನಮ್ಮನ್ನು ಅಮುಕಿ ಬಿಡುವಂತದ್ದಾಗಿದೆ. ಅದಕ್ಕೆ ಆತನ ಈ ಸಂಗತಿಗಳನ್ನು ನಿಮ್ಗೆ ಹೇಳಿದ್ದೇನೆ. ಈ ಸಂಗತಿಗಳನ್ನು ಹೇಳಿದ್ದನ್ನು ನೀವೇನ್ ಮಾಡ್ಬೇಕು ಗೊತ್ತಾ? ವಿಶೇಷವಾದಂತ ರೀತಿಯಲ್ಲಿ ಇದನ್ನು ನೀವು ಗಟ್ಟಿಯಾಗಿ ಇರಿಸಿಕೊಳ್ಳಿ. ಇವತ್ತು ಈ ಮಧ್ಯಾಹ್ನದ ವೇಳೆಯಲ್ಲಿ ನಮ್ಮ ಜೀವಿತದಲ್ಲಿ ಈ ಯೇಸು ಕ್ರಿಸ್ತನು ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೇಳಿರುವಂತಹ ಆನಂದ ನಮ್ಮ ಹೃದಯ ಆಡ್ತಾ ಇದೆಯಾ? ಈ ಆನಂದವನ್ನು ನಾನು ಅನುಭವಿಸ್ತಾ ಇದ್ದೇನಾ? ಈ ಆನಂದವನ್ನು ನಾನು ಹಂಚುತ್ತಾ ಇದ್ದೇನಾ? ಒಂದ್ ವೇಳೆ ಇಲ್ಲದೇ ಇದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಒಂದ್ ವೇಳೆ ಈ ಆನಂದ ಇಲ್ಲದೆ ಇದ್ರೆ ನಾನು ಎಲ್ಲಿಗೆ ಹೋಗಿ ಪರೀಕ್ಷೆ ಮಾಡ್ಬೇಕು ಗೊತ್ತಾ? ನಾನು ಯೇಸು ಕ್ರಿಸ್ತನಲ್ಲಿ ನೆಲೆಯಾಗಿದ್ದೇನೋ, ಯೇಸು ಕ್ರಿಸ್ತನ ವಾಕ್ಯವು ನನ್ನಲ್ಲಿ ನೆಲೆಯಾಗಿ ಅವಕಾಶ ಮಾಡಿಕೊಟ್ಟಿದ್ದೇನೋ ಅಲ್ಲಿಗೆ ನಾವು ವಾಪಸ್ ಹೋಗ್ಬೇಕು. ಹೋಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಒಂದ್ ವೇಳೆ ಆ ಸ್ಥಿತಿ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಇರುವುದಾದ್ರೆ ದೇವರ ಹತ್ರ ನಾವು ಬಂದು ಮೊಣಕಾಲೂರಿ ನಾವು ಕ್ಷಮೆ ಕೇಳಿ, ಸ್ವಾಮಿ ನಾನು ನಿನ್ನಲ್ಲಿ ನೆಲೆಯಾಗಿರ್ಲಿಲ್ಲ, ನನ್ನನ್ನು ಕ್ಷಮಿಸು, ನಾನು ನಿನ್ನ ಆನಂದವನ್ನು ಕಳೆದುಕೊಂಡಿದ್ದೇನೆ, ನನ್ನನ್ನು ಕ್ಷಮಿಸು, ನಾನು ನನ್ನದೇ ಆದಂತ ಜೀವಿತದಲ್ಲಿ ಜೀವಿಸಿದ್ದೇನೆ, ನನ್ನನ್ನು ಕ್ಷಮಿಸು ಅಂತ ನಾವು ಬೇಡಿಕೊಳ್ಳುವಂತ ಸಮಯದಲ್ಲಿ ದೇವರ ವಿಶೇಷವಾದಂತ ನಾವು ಆತನ ಕ್ಷಮಾಪಣೆ ಹೊಂದುತ್ತೇವೆ. ಆತನ ಆಶೀರ್ವಾದಕ್ಕೆ ನಾವು ಎರಡನೇ ಸಂಗತಿ ನಾವು ನೋಡುವಾಗ ದ ಸೆಕೆಂಡ್ ಪಾರ್ಟ್ ವಚನ 12ರಿಂದ ನಾವು ನೋಡುವಂತ ಸಮಯದಲ್ಲಿ ಎರಡನೇ ಭಾಗದಲ್ಲಿ ನಮ್ಮ ಮತ್ತು ದೇವರಿಗೆ 12ರಿಂದ 17 ಜೊತೆ ವಿಶ್ವಾಸಿಗಳಿಗಿರುವಂತಹ ಒಂದು ಸಂಬಂಧ ನಾವು ನೋಡುವಂತಾಗಿದೆ. ಯಾರಾದರೂ ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 12ರಿಂದ 17ನೇ ವಚನ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂದಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂದಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂತಲೇ ಇವುಗಳನ್ನು ನಿಮಗೆ ಆಜ್ಞಾಪಿಸುತ್ತೇನೆ. ಈ 12ರಿಂದ 17ನೇ ವಚನದ ಭಾಗ ಏನು ಹೇಳುತ್ತೆ? ನಾವು ಜೊತೆ ವಿಶ್ವಾಸಿಗಳಿಗೆ ನಮ್ಗಿರತಕ್ಕಂತ ಸಂಬಂಧ, ರಿಲೇಶನ್ಶಿಪ್ ಬಿಟ್ವೀನ್ ಈಚ್ ಅದರ್. ಇದು 12ನೇ ವಚನ ಪ್ರಾರಂಭವಾಗುವಂತದ್ದು, ಇದು ನಿಮಗೆ ಆಜ್ಞೆಯನ್ನು ಕೊಡ್ತಾ ಇದ್ದೇನೆ. 17ನೇ ವಚನದಲ್ಲಿ ಅಂತ್ಯವಾಗುವಂತದ್ದು ಏನದು? ಇಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಒತ್ತಿ ಹೇಳ್ತಿರುವಂತ ಮಾತು ನೋಡುವಂತ ಸಮಯದಲ್ಲಿ ನೀವು ಒಬ್ಬರನ್ನೊಬ್ಬರು ಏನ್ ಮಾಡಬೇಕು? ಪ್ರೀತಿಸಬೇಕು. ನಾನು ನಿಮ್ಮನ್ನು ಹೇಗೆ ಪ್ರೀತಿ ಮಾಡಿದ್ನೋ, ಇಲ್ಲಿ ಜಸ್ಟ್ ಆಸ್ ಐ ಲವ್ಡ್ ಯು, ನಾನು ನಿಮ್ಮನ್ನು ಹೇಗೆ ಪ್ರೀತಿ ಮಾಡಿದ್ನೋ ಅದರ ಅರ್ಥ ಏನು? ನಾನು ನಿಮ್ಮನ್ನು ಹೇಗೆ ಪ್ರೀತಿ ಮಾಡಿದ್ನೋ ಅಂದ್ರೆ ಅರ್ಥ ಏನು? ತನ್ನ ಪ್ರಾಣವನ್ನು ಕೊಟ್ಟ. ಆತನು ನಮ್ಮನ್ನು ಪ್ರೀತಿಸುವಂತ ಸಮಯದಲ್ಲಿ ನಾವು ಅರ್ಹರಲ್ಲ, ನಂಬರ್ 1. ನಂಬರ್ 2, ಆತನು ನಮ್ಮನ್ನು ಪ್ರೀತಿಸುವಂತ ಸಮಯದಲ್ಲಿ ನಾವು ಆತನ ವಿರೋಧಿಗಳು. ಆತನಿಗೆ ಅವಮಾನ ಪಡಿಸಿದಂತವರು.
ಆತನನ್ನು ಬಯಸದೇ ಇರುವಂತವರು ನಾವು ಆಗಿದ್ವೋ ಇಲ್ವೋ? ವಿಗ್ರಹ ಆರಾಧಕರು ಆಗಿದ್ವೋ ಇಲ್ವೋ? ನಾನು ನಿಮ್ಮನ್ನು ಹೇಗೆ ಪ್ರೀತಿ ಮಾಡಿದನೋ ಹಾಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಇಲ್ಲಿ ದೇವರು ಹೇಳುವಂತ ಮಾತು ನೋಡುವಾಗ ವಿಶೇಷವಾಗಿ ನಮ್ಮ ಜೀವಿತದಲ್ಲಿ ಇದು ಬಹಳ ವಿಶೇಷವಾದಂತ ಮಾತು. ಇದಕ್ಕೋಸ್ಕರವಾಗಿ ದೇವರು ಕರ್ತನಾದಂತ ಯೇಸು ಕ್ರಿಸ್ತನ ಮಹಾಯಾಜಕನ ಪ್ರಾರ್ಥನೆಯಲ್ಲಿ ಯೋಹಾನ ಸುವಾರ್ತೆ 17:21 ಒಂದು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಯಲ್ಲಿ ಏನ್ ಕೇಳ್ಕೊಳ್ತಾರೆ ನೋಡುವಾಗ, ತಂದೆ ಆದಂತ ದೇವರೇ, ನಾನು ಮತ್ತೆ ನೀವು ಒಂದಾಗಿರೋ ಪ್ರಕಾರವಾಗಿ ಇವರು ಸಹ ಒಂದಾಗಿರ್ಬೇಕಂತ ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೇನೆ. ಅವರನ್ನು ಇದೇ ರೀತಿಯಲ್ಲಿ ಈ ಲೋಕದಲ್ಲಿ ಇಡ್ಲಿಕ್ಕೆ ಇಡಪ್ಪ, ನೀನು ಅವ್ರಿಗೆ ಅವಕಾಶ ಮಾಡ್ಕೊಡು, ಅವ್ರಿಗೆ ಬಲ ಕೊಡಪ್ಪ ಅಂತ ದೇವರ ಹತ್ರ ಕೇಳ್ಕೊಳ್ತಾರೆ. ಇಲ್ಲಿ ಈ ಮಾತು ನಾವು ನೋಡುವಂತ ಸಮಯದಲ್ಲಿ, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿ. ಅಂದ್ರೆ ನಿಮ್ಮ ಜೀವಿತಗಳಲ್ಲಿ ನೀವು ಸಭೆಯಾಗಿರುವಂತಹ ಸಮಯದಲ್ಲಿ ಅನೇಕ ಸಾರಿ ಕರ್ತನಾದಂತ ಯೇಸು ಕ್ರಿಸ್ತನನ್ನು ಯಾವ ರೀತಿಯಲ್ಲಿ ನಮ್ಮನ್ನು ಪ್ರೀತಿ ನಮ್ಮ ಸ್ಥಿತಿಯಲ್ಲಿ ಪ್ರೀತಿ ಮಾಡಿದ್ರು, ನಾವು ಸಹ ಇತರರು ಅಂತ ಸ್ಥಿತಿಯಲ್ಲಿ ಇರುವಂತವರು ನಾವು ವ್ಯವಹರಿಸ್ತೇವೆ, ಅವ್ರ ಜೊತೆ ಜೀವಿಸ್ತೇವೆ, ನಾವು ಪ್ರೀತಿ ಮಾಡಬೇಕು. ಅರ್ಥ ಆಗ್ತಾ ಇದೆ? ನಾವು ಹೆಂಗೆ ಎಷ್ಟೋ ಮಟ್ಟಿಗೆ ಇರ್ತೀವಿ ನೋಡುವಾಗ, ಇಲ್ಲಿ ಶೇಕ್ ಹ್ಯಾಂಡ್ ಕೊಡ್ತೇವೆ, ಆಚಾರ್ಯದ್ಮೇಲೆ ಅವನ ಇಲ್ಲಿ ಮಾತಾಡ್ತೇವೆ, ಆಮೇಲೆ ಆಚಾರ್ಯದ್ಮೇಲೆ ಅವಳ ಬರುತ್ತೋ ಇಲ್ವೋ? ಖಂಡಿತವಾಗಿರುತ್ತೆ. ಆದ್ರೆ ಇಲ್ಲಿ ನಾವು ನೋಡುವಾಗ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸ್ಬೇಕಂತ ನಿಮ್ಗೆ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದೇನೆ. ನಾನು ಸುಮ್ಮನೆ ನಿಮ್ಗೆ ಹೇಳ್ತಾ ಇಲ್ಲ, ಒಂದು ಸಾಧಾರಣವಾದಂತ ರೀತಿಯಲ್ಲಿ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಒಂದು ಆಜ್ಞೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸ್ರಿ. ಯಾಕೆಂಬುದಾಗಿ ನೋಡುವಾಗ, ನೀವೆಲ್ಲರೂ ಸಹ ನೀವು ನನ್ನಲ್ಲಿ ನನ್ನ ಜೀವಿತವನ್ನು ಹಂಚಿಕೊಂಡಿದ್ದೀರಿ. ನೀವೆಲ್ಲರೂ ಸಹ ನನ್ನದೇ ಆದಂತ ನನ್ನ ರಕ್ತದಲ್ಲಿ ನೀವು ತೊಳೆಯಲ್ಪಟ್ಟಿದ್ದೀರಿ. ನನ್ನ ರಕ್ತವನ್ನು ಹಂಚಿಕೊಂಡಂತವರಾಗಿದ್ದೀರಿ. ನನ್ನ ಆತ್ಮವನ್ನು ನಿಮಗೆ ಕೊಟ್ಟಿದ್ದೇನೆ. ಒಂದೇ ಆತ್ಮವನ್ನು ಹೊಂದಿದವರಾಗಿ ಒಂದೇ ತಂದೆಯನ್ನು ಆರಾಧಿಸುವಂತವರು ನಮ್ಮನ್ನು ದೇವರು ಮಾಡಿದ್ದಾರೆ. ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 34-35 ವಚನ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಅಂದನು. ನಾನು ನಿಮಗೆ ಆಜ್ಞೆಯನ್ನು ಕೊಡ್ತೇನೆ ಮತ್ತು ನೀವು ಒಬ್ಬರನ್ನೊಬ್ಬರು ಏನ್ ಮಾಡಬೇಕು? ಪ್ರೀತಿಸುವಂತವರಾಗಿರ್ಬೇಕು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವ ಕಾರಣದಿಂದ ಏನಾಗತ್ತಂದ್ರೆ, ಹೊರಗಿರುವಂತಹ ಜನರು ಏನ್ ತಿಳ್ಕೊಂಡು ಏನ್ ಹೇಳ್ತಾರಂತ ಅವಾಗ, ಆಗ ಅವರು ನಿಮ್ಮನ್ನು ನೋಡಿ ನನ್ನ ಶಿಷ್ಯರೆಂಬುದಾಗಿ ಹೇಳ್ತಾರೆ. ಯಾವಾಗ ಹೇಳ್ತಾರ ಅವರು ನನ್ನ ಶಿಷ್ಯರಂತ? ನೀವು ಕರಪತ್ರಿಕೆ ಕೊಟ್ಟಿದ್ದಕ್ಕಲ್ಲ, ನೀವು ಯೇಸು ಕ್ರಿಸ್ತನ ವಿಷಯದಲ್ಲಿ ಹೋಗಿ ಸುವಾರ್ತೆ ಸಾರಿದಿಕ್ಕಲ್ಲ, ನೀವು ಅವರನ್ನು ಕರ್ಕೊಂಡ್ಬಂದು ಮನೆಗೆ ಊಟ ಹಾಕಿದಿಕ್ಕಲ್ಲ. ನಿಮ್ಮನ್ನು ನನ್ನ ಶಿಷ್ಯರಂತ ಯಾವಾಗ ಹೇಳ್ತಾರಂದ್ರೆ, ನೀವು ಒಬ್ಬರನ್ನೊಬ್ಬರು ನೀವು ಪ್ರೀತಿಸಿದ ಕಾರಣ, ಪ್ರೀತಿ ಮಾಡಿರುವಂತ ಕಾರಣದಿಂದ ಅವರು ನಿಮ್ಮನ್ನು ನೋಡಿ ನನ್ನ ಶಿಷ್ಯರು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಆತನ ಶಿಷ್ಯರನ್ನು ಕುಂಡಿಸ್ಕೊಂಡು 2ನೇ ಭಾಗದಲ್ಲಿ ಹೇಳುವಂತಹದ್ದು, ನಿಮ್ಮ ಮಧ್ಯದಲ್ಲಿ ಇರಬೇಕಾದಂತ ಸಂಬಂಧ. ಈ ಸಂಬಂಧದ ನಿಮಿತ್ತವಾಗಿ ನೀವು ನನ್ನಲ್ಲಿ ಗುರುತಿಸಲ್ಪಡ್ತೀರಿ. ಈ ಸಂಬಂಧದ ನಿಮಿತ್ತವಾಗಿ ನಿಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಕ್ರಿಸ್ತಿಯ ಪ್ರೀತಿ ನಿಮ್ಮ ಮಧ್ಯದಲ್ಲಿ ಆಳುವಂತ ನಿಮಿತ್ತವಾಗಿ ನೀವು ಏನಾಗ್ತೀರಿ? ನನ್ನವರೆಂದು ಗುರುತಿಸಲ್ಪಡ್ತೀರಿ. ಮತ್ತು ಮೊದಲನೇದಾಗಿ ಕ್ರಿಸ್ತನೊಟ್ಟಿಗಿರುವಂತಹ ಸಂಬಂಧದಲ್ಲಿ
ಆತನನ್ನು ಆಧಾರ ಮಾಡಿಕೊಂಡು ಆತನಲ್ಲಿ ನೆಲೆಯಾಗಿ ಆತನ ವಾಕ್ಯವು ನಮ್ಮಲ್ಲಿ ನೆಲೆಯಾಗಿ ಜೀವಿಸುವುದರ ಮೂಲಕವಾಗಿ ಫಲ ಕೊಡ್ತೇವೆ. ಎರಡನೇದಾಗಿ ಯಾವ ಮೂಲಕ ಫಲ ಕೊಡ್ತೀವಿ ಅಂದರೆ, ನಾವು ನೋಡುವಾಗ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿ ಒಬ್ಬರನ್ನೊಬ್ಬರು ಕ್ಷಮಿಸಿ, ನಾವು ಅದನ್ನು ಲೋಕದಲ್ಲಿ ನಾವು ಜನರು ನೋಡುವಾಗ ಆತನ ಮಕ್ಕಳೆಂಬುದಾಗಿ ಹೇಳುವಂತ ಸಮಯದಲ್ಲಿ ಇದರ ನಿಮಿತ್ತವಾಗಿ ಸಹ ನಾವು ಫಲ ಕೊಡ್ತೇವೆ. 16ನೇ ವಚನದಲ್ಲಿ ನಾವು ನೋಡ್ತೇವೆ, ಈ ರೀತಿಲಿ ಮಾಡಿ ನೀವು ಹೋಗುವಂತ ಸಮಯದಲ್ಲಿ ಹೆಚ್ಚಿನ ಫಲವು ಕೊಡ್ತೀರಿ, ಆ ಫಲವು ನಿಲ್ಲುವಂತ ಫಲ ಮತ್ತು ಇದರ ನಿಮಿತ್ತವಾಗಿ ತಂದೆಗೆ ಮಹಿಮೆ ಉಂಟಾಗುವಂತದ್ದಾಗಿದೆ. ಇದನ್ನು ನಾವು ಒಂದ್ ವೇಳೆ ನಾವು ಮಾಡದೆ ಹೋಗುವಂತ ಸಮಯದಲ್ಲಿ, ಇಫ್ ವಿ ಡು ನಾಟ್ ಲವ್ ಒನ್ ಅನದರ್, ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡದೆ ಹೋಗುವಂತ ಸಮಯದಲ್ಲಿ ನಮ್ಮ ಜೀವಿತಗಳಲ್ಲಿ ಬೇಸರಿಕೆ ದ್ವೇಷಗಳನ್ನು ಆಳಲಿಕ್ಕೆ ಅವಕಾಶ ಕೊಡುವಂತ ಸಮಯದಲ್ಲಿ ಒಂದು ದೇವರನ್ನು ಅವಮಾನಪಡಿಸಿದ್ದೇವೆ, ಎರಡನೇದಾಗಿ ನಾವು ನಷ್ಟಕ್ಕೆ ನಾವು ಗುರಿ ಆಗ್ತೇವೆ. ನಾವೇನಾಗ್ತೇವೆ? ನಷ್ಟಕ್ಕೆ ನಾವು ಗುರಿ ಆಗ್ತೇವೆ. ಕೂತಿರುವಂತ ಜಾಗದಲ್ಲೇ ಮಾಡುವಂತ ಪಾಪಗಳು ಅಂದ್ರೆ ಇದರ ಒಂದು. ನಾವು ಒಬ್ಬರನ್ನೊಬ್ರು ಪ್ರೀತಿಸೇ ಇರೋ ಕಾರಣದಿಂದ ನಾವು ಕೂತಿರುವಂತ ಜಾಗದಲ್ಲೇ ಮಾಡುವಂತ ಪಾಪದಲ್ಲಿ ಇದೊಂದು ಆಗಿರುವಂತ. ಮಾಡಿದವ್ರ ಪಾಪ ಆಡ್ದವ್ರ ಬಾಯ ಆಗಿದೆ. ನಾವು ಒಂದು ಕಲಿಬೇಕೇನು ನೋಡುವಾಗ, ದೇವರ ವಾಕ್ಯವು ನನಗೆ ಹೇಳಿದೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿ. ಇದನ್ನು ಇನ್ನೊಬ್ಬರಿಂದ ನಾವು ಅದನ್ನು ಬಯಸಿ ಪ್ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಪ್ರೀತಿ ಇನ್ನೊಬ್ಬರಲ್ಲಿ ನಾವು ಬಯಸುವಂತದ್ದಲ್ಲ. ಫಸ್ಟ್ ಬಯಸಕ್ಕೆ ಹೋಗ್ಬಾರ್ದು. ಬಯಸದೆ ನಾವು ಪ್ರೀತಿ ಮಾಡುವಂತ ಸಮಯದಲ್ಲಿ ಯೋಹಾನ್ ಸುವಾರ್ತೆ 15:7 ಮತ್ತೆ ಅಪ್ಲೈ ಆಗುತ್ತೆ. ಏನಂತ ಅಪ್ಲೈ ಆಗುತ್ತೆ? ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿ. ನೀವು ಪ್ರೀತಿ ಮಾಡೋದ್ರ ನಿಮಿತ್ತವಾಗಿ ನೀವು ನನ್ನ ವಾಕ್ಯವನ್ನು ಆಧಾರ ಮಾಡಿಕೊಂಡು ಜೀವಿಸ್ತಾ ಇದ್ದೀರಿ ಎಂಬುದಾಗಿ ಅರ್ಥ ಕೊಡೋದ್ರಿಂದ, ನೀವು ಅದಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿ ಕೊಟ್ಟಿರೋದ್ರಿಂದ, ನೀವು ಮಾಡುವಂತ ಪ್ರೀತಿಯ ನಿಮಿತ್ತವಾಗಿ ನೀವು ಏನ್ ಬೇಕಾದ್ರೂ ಬೇಡಿಕೊಳ್ಳಿ, ನಾನು ಇವತ್ತು ನಾವು ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ನಾವು ಬೇಸರಿಕೆಯನ್ನು ಅನುಭವಿಸ್ತೇವೆ, ದುಃಖ ಅನುಭವಿಸ್ತೇವೆ. ಇತರರು ಅನೇಕ ಸಮಯಗಳಲ್ಲಿ ಆಡುವಂತ ಮಾತುಗಳು, ಅವರ ವರ್ತನೆಗಳ ನಿಮಿತ್ತವಾಗಿ ನಮಗೆ ದುಃಖ ಆಗುತ್ತೆ. ಅವರನ್ನು ನೋಡಿ ನಮಗೆ ನೋವಾಗುತ್ತೆ. ನಾವು ಅವರನ್ನು ಪ್ರೀತಿ ಮಾಡಲಿಕ್ಕೆ ಯಾವುದೇ ರೀತಿ ಮನಸ್ಸು ಬರಲ್ಲ ನಮಗೆ. ಬಟ್ ದೇವರ ವಾಕ್ಯ ಅದನ್ನು ಒಪ್ಪಿಕೊಳ್ಳ. ಅವರು ತವರು ಬಿಟ್ಬಿಡಿ. ಇವತ್ತು ನನಗೆ ಲೆಕ್ಕ ಕೇಳೋದು ನಿನಗೆ ಲೆಕ್ಕ ಕೇಳಲ್ವ? ನನಗೆ ಲೆಕ್ಕ ಕೇಳೋ ದೇವರು ಅವ್ರಿಗೆ ಲೆಕ್ಕ ಕೇಳಲ್ವ? ನನಗೆ ಪ್ರತಿಫಲ ಕೊಡೋ ದೇವರು ಅವ್ರಿಗೆ ಪ್ರತಿಫಲ ಕೊಡಲ್ಲ. ಇವತ್ತು ಆದ ಕಾರಣದಿಂದ ನಾನು ನನ್ನ ಜೀವಿತದಲ್ಲಿ ನನ್ನ ಕ್ರಿಸ್ತನು ನನಗೆ ಕೇಳಿರುವಂತ ಮಾತು, ನನ್ನನ್ನ ಕೂಡ ಮಾತನಾಡುವಂತ ದೇವರು ನನಗೆ ಹೇಳುವಂತ ನೋಡುವಾಗ, ನೀನು ನಿನ್ನ ಜೊತೆ ವಿಶ್ವಾಸಿ ಒಟ್ಟಿಗೆ ಇಟ್ಕೊಳ್ಬೇಕಾದಂತ ಸಂಬಂಧದಲ್ಲಿ ಹೇಳುವಂತ ಮಾತು ನೋಡುವಾಗ, ಇದು ನನಗೆ ನೇರವಾಗಿ ಒಂದೇ ಒಂದು ಮಾತಲ್ಲ ಆತನು ಮುಗಿಸೋದೇನಂತ ಹೇಳುವಾಗ, ಒಬ್ಬರನ್ನೊಬ್ಬರು ನೀವು ಪ್ರೀತಿಸಿ. ನಿನ್ನ ಕಡೆಯಿಂದ ನೀನ್ ಏನು ಮಾಡಬೇಕೋ ಮಾಡು. ನಿನ್ನ ಕಡೆಯಿಂದ ನೀನ್ ಏನು ಮಾಡಬೇಕೋ ಅಷ್ಟು ಮಾತ್ರ ಮಾಡು. ಮಿಕ್ಕಿದು ಆ ಕಡೆಯಿಂದ ಏನ್ ಬರ್ಬೇಕಲ್ಲ ನಿನ್ನ ಪ್ರೀತಿ, ಇವತ್ತು ಬರಲ್ಲ ಅನ್ಕೋ, ಇವತ್ತು ಬರಲ್ಲ.
ಇವತ್ತು ನೀನ್ ಪ್ರೀತಿ ತೋರಿಸ್ದೆ, ಇವತ್ತು ನಿನ್ಗೆ ಅದೇ ಪ್ರೀತಿ ನಿನಗೆ ಬರ್ಲಿಲ್ಲ, ನಾಳೆನೂ ಬರ್ಲಿಲ್ಲ. ಒಂದಲ್ಲ ಒಂದಿನ ಆ ಪ್ರೀತಿ ಕಣ್ಣೀರು ಸಹಿತವಾಗಿ ನಿನಗೆ ವಾಪಸ್ ಬರುತ್ತೆ. ಅದು ಮಾಡೋ ಕಾರ್ಯ ಯಾರು ಗೊತ್ತಾ? ದೇವರು. ನಾವು ನಮ್ಮ ಜೀವಿತಗಳಲ್ಲಿ ನಾವು ಆ ಕಾರಣದಿಂದ ಆತನ ಹೇಳ್ತಾನೆ, ಇದನ್ನು ಈ ಆಜ್ಞೆಯನ್ನು ಕೊಟ್ಟಿದ್ದೇನೆ, ನೀವು ಒಬ್ಬರನ್ನು ಬಿಟ್ಟು. ಇದರ ನಿಮಿತ್ತವಾಗಿ, ನಿನ್ನ ನಿಮಿತ್ತವಾಗಿ ಆದ್ರು, ಜಸ್ಟ್ ನಾನು ಒಬ್ಬ ವೈಯಕ್ತಿಕವಾದಂತ ಒಬ್ಬ ವ್ಯಕ್ತಿ, ನಿನ್ನ ನಿಮಿತ್ತವಾಗಿ ಆದ್ರು, ನನ್ನ ಸಭೆ ನಿಮಿತ್ತವಾಗಿ ಬೇಡ ಸ್ವಾಮಿ, ಅದಕ್ಕೆ ನಾನು ಜವಾಬ್ದಾರನಲ್ಲ. ನನ್ನ ಸಭೆಗೆ ಹೋಗಿ ಪ್ರೀತಿ ಮಾಡ್ತಾರೆ ಇಲ್ಲ, ಅದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿಕೆ ಅಲ್ಲ. ಇದು ನನ್ನ ಜವಾಬ್ದಾರಿಕೆಯಲ್ಲಿ ನನಗಿರ್ತಕ್ಕಂಥ ಭಾರದಲ್ಲಿ ನಾನು ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವಂತ ಮನೋಭಾವದಲ್ಲಿ ನಾನು ಮಾಡುವಂತ ಸಮಯದಲ್ಲಿ ಅದರ ನಿಮಿತ್ತವಾಗಿ ಒಬ್ಬ ಹೊರಗಡೆ ಅವನು ನೋಡೋದಲ್ಲ, ಅವನು ದೇವರು ಮಾತಾಡ್ತಾರೆ ಅಷ್ಟೇ ಬೇಕಾಗಿರೋ. ಇವರೇನಾಗಿದ್ದಾರೆ? ದೇವರ ಶಿಷ್ಯರಾಗಿ, ಯೇಸು ಕ್ರಿಸ್ತನ ಶಿಷ್ಯರಾಗಿ. ಅದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಆತನ ಹೇಳ್ತಾನೆ, ಮೊದಲನೇದಾಗಿ ನನ್ನೊಟ್ಟಿಗಿರ್ಬೇಕಾದಂಥ ಸಂಬಂಧ. ವಾಟ್ ಈಸ್ ಮೈ ರಿಲೇಶನ್ಶಿಪ್? ಸೆಕೆಂಡ್, ವಾಟ್ ಈಸ್ ಯುವರ್ ರಿಲೇಶನ್ಶಿಪ್ ವಿತ್ ಈಚ್ ಅದರ್? ನಿನ್ನ ಕ್ರಿಸ್ಟಿಯನ್ ಜೊತೆ ಯಾಕೆ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತಗಳಲ್ಲಿ ನಾವು ನೋಡುವಾಗ ನಾವು ಬೇಸರಿಕೆ ಆಗುತ್ತೆ. ನಾವು ನೋಡುವಂಥ ಸಮಯದಲ್ಲಿ ಅನೇಕ ಸಮಯಗಳಲ್ಲಿ ವಾಕ್ಯವನ್ನು ತಿಳ್ಕೊಂಡಿರೋರೂ ಸಹ ಇದು ಈ ಸೆಕೆಂಡ್ ಪಾರ್ಟ್ ಅಲ್ಲಿ ಫೇಲ್ ಆಗುವಂಥದ್ದು, ಅಲ್ಲಿ ಫೇಲ್ ಆಗುವಂಥದ್ದು. ಇದು ಮಾಡಕ್ ಕಷ್ಟ ಆಗುತ್ತೆ ಅಲ್ಲ? ಬೈದವ್ರಿಗೂ ಪ್ರೀತಿ ಮಾಡಬೇಕಲ್ಲ, ಹೊಡೆದವ್ರಿಗೂ ಪ್ರೀತಿ ಮಾಡಬೇಕು, ಕಷ್ಟ. ಆದರೆ ದೇವರ ಹತ್ರ ಮೊಣಕಾಲಾಗಿ, ದೇವರೇ ನನ್ನಷ್ಟು ನಾನು ಅವರನ್ನು ಪ್ರೀತಿ ಮಾಡಲಿಕ್ಕೆ ಬಹಳ ಕಷ್ಟ ಇದೆ ಸ್ವಾಮಿ, ಒಪ್ಕೊಳ್ತೀನಿ. ಆದ್ರೆ ಇದು ಆಗದೆ ಇರೋ ಕಾರ್ಯ ಅಲ್ಲ ಅಂತ ನಿನ್ನ ವಾಕ್ಯ ನನಗೆ ಹೇಳ್ತಾ ಇದೆ. ಇದನ್ನು ಮಾಡಬೇಕಂತ ನನಗೆ ನೀನು ಹೇಳ್ತಾ ಇದೆಯಲ್ಲ, ಬಲ ಕೊಡಿಸು. ಏನ್ ಕೊಡು ನನಗೆ? ನಿನ್ ಬಲ ಕೊಡು. ನಿನ್ ಬಲ ಕೊಟ್ರೆ ನಾನು ನಿಜವಾಗ್ಲೂ ಪ್ರಯತ್ನ. ನೀನ್ ನನಗೆ ಬಲ ಕೊಟ್ಟು ನನ್ನನ್ನು ಹಾಗೆ ಮಾಡುವಂತವರನ್ನು ನಾನು ಪ್ರೀತಿ ಮಾಡ್ಲಿಕ್ಕಾಗುತ್ತೆ. ಇನ್ನೊಂದಿದೆ ಮಾತೇನಿದೆ ಗೊತ್ತಾ? ಬಹಳ ಗಂಭೀರವಾದಂಥದ್ದು. ಇನ್ನು ಲೋಕದವರನ್ನು ಹೋಗು ಪ್ರೀತಿ ಮಾಡೋಂತ ಹೇಳ್ತಾ ಇಲ್ಲ, ಅಲ್ಲಿ ಜೊತೆ ವಿಶ್ವಾಸಿಗಳ ವಿಷಯದಲ್ಲಿ ಮಾತ್ರ ಮಾತನಾಡುತ್ತಿರುವಂತದ್ದು. ಇದು ಮಾತನಾಡ್ತಿರುವಂತದ್ದು ಯಾರ ವಿಷಯದಲ್ಲಿ? ನಮ್ಮ ಬೌಂಡ್ರಿಲಿ ಇರುವಂತದ್ದನ್ನು. ಫೈನಲ್ ಪಾರ್ಟ್ ಅಲ್ಲಿ ಥರ್ಡ್ ಬೌಂಡ್ರಿ ಇದೆ, ಅದು ಆಮೇಲೆ ಒಂದು ಫುಲ್ ಸೆಷನ್ ಅದಕ್ಕೆ ಹೋಗುತ್ತೆ. ಈಗ ನಮಗೆ ಈ ನಮ್ಮ ಬೌಂಡ್ರಿಲಿ ಇರುವಂತದ್ರಲ್ಲಿ ನಾವು ಏನ್ ಮಾಡ್ಬೇಕು ನೋಡುವಾಗ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನು ಪ್ರೀತಿಸಿ. ನಾನೇನ್ ಮಾಡಿದ್ದೆ? ನಿಮ್ಮನ್ನು ಯಾವ ಸ್ಥಿತಿಯಲ್ಲಿ ಪ್ರೀತಿ ಮಾಡಿದ ದೇವರು ಅಲ್ಲ? ನಾವು ಪಾಪಿಗಳಾಗಿರುವಾಗ, ನಾವು ವಿರೋಧಿಗಳಾಗಿರುವಾಗ, ನಾವು ವೈರಿಗಳಾಗಿರುವಾಗ, ಆತನನ್ನು ನೋಡಿ ಅಸಹ್ಯ ಪಡುವಂತ ಸಮಯದಲ್ಲಿ, ಆತನಿಂದ ಓಡಿ ಹೋಗುವಂತರಾಗಿರುವಂತ ಸಮಯದಲ್ಲಿ ನಮ್ಮ ಅಂದ್ರೆ ಅದರ ಅರ್ಥ ಏನಂದ್ರೆ, ಅದನ್ನು ಜ್ಞಾಪಕ ಮಾಡಿಕೊಂಡು ನೀವು ಆ ಸ್ಟೆಪ್ ತೆಗೆದುಕೊಳ್ಳ್ರಿ ಅಂತ ಅರ್ಥ. ಅದು ಜ್ಞಾಪಕ ಮಾಡ್ಕೊಂಡ್ರೆ ಈ ಸ್ಟೆಪ್ ಮಾಡಕ್ಕೆ ಈಸಿ ಆಗುತ್ತೆ. ಅದು ಜ್ಞಾಪಕ ಮಾಡ್ಕೊಳ್ಳದೆ ಇದ್ರೆ ಈ ಸ್ಟೆಪ್ ಅಲ್ಲಿ ನಾವು ಮಾಡಕ್ಕೆ ಕಷ್ಟ. ಅದಕ್ಕೋಸ್ಕರವಾಗಿ ಎರಡು ಸಂಗತಿ ನಾವು ಧ್ಯಾನ ಮಾಡಬೇಕು. ಮೊದಲನೇದೇನು? ನಿನ್ನ ಕ್ರಿಸ್ತನೊಟ್ಟಿಗಿರುವಂತ ಸಂಬಂಧ, ಅದನ್ನು ಸರಿಯಾದಂತ ರೀತಿಯಲ್ಲಿ ಇಟ್ಕೊಂಡಾಗ ಅದರ ಹಿನ್ನೆಲೆಯಲ್ಲಿರುವಂತಹ ಆಶೀರ್ವಾದ. ಎರಡನೇದಾಗಿ ನಿನ್ನ ಜೊತೆ ವಿಶ್ವಾಸಿಗಳೊಟ್ಟಿಗಿರುವಂತಹ ಸಂಬಂಧ. ಮೂರನೇದಾಗಿ ನೋಡುವಾಗ ನಾವು 13ರಿಂದ 27ನೇ ವಚನಗಳು ದೇವರಲ್ಲಿ ಜಾಸ್ತಿ ವಚನಗಳನ್ನು ಉಪಯೋಗ ಮಾಡಿದ್ದಾರೆ. ಒಂದು ಕಾರಣ ಇದೆ, ನಿನ್ನ ಕ್ರಿಸ್ತನೊಟ್ಟಿಗಿರುವ, ನೀನು ಲೋಕದಲ್ಲಿರುವಂತಹ ನಿನ್ನ ಸಂಬಂಧ ಇದೆ. ಅದನ್ನು ಫೈನಲ್ ಸೆಷನ್ ಅಲ್ಲಿ ನಾವು ದೇವರಿಗೆ ಆಲೋಚನೆ ನಮ್ಮ ತಲೆಗಳನ್ನು ಭಾಗಿಸಿ ನಾವು ಪ್ರಾರ್ಥನೆ ಮಾಡಿಕೊಂಡು, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತಹ ನಮ್ಮ ಸ್ವರ್ಗೀಯ ತಂದೆ ಆದಂತಹ ದೇವರೇ,
ಕರ್ತನೆ, ಈ ಒಂದು ವಿಶೇಷವಾದಂತಹ ಸಮಯಕ್ಕೋಸ್ಕರವಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ, ಸ್ತೋತ್ರ ಸಲ್ಲಿಸುವಂತರಾಗಿದ್ದೇವೆ. ಮಣ್ಣು ಧೂಳು ಬೂದಿಗೆ ಸಮಾನರಾದಂತಹ ನಮ್ಮನ್ನು